ಎಲ್ಲ ಪ್ರಥಮ PU ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಶುಭೋದಯಗಳು. ನಾವು ಕಳೆದ ತರಗತಿಯಲ್ಲಿ ಜ್ಯೋತಿಷ್ಯ ಅರ್ಥಪೂರ್ಣವು ಅರ್ಥರಹಿತವು ಅನ್ನುವಂಥದ್ದನ್ನು ನೋಡಿದ್ವಿ. ಕೊನೆಗೆ ಯಾವ ತೀರ್ಮಾನಕ್ಕೆ ನೀವು ಬಂದ್ರಿ ಅನ್ನುವಂಥದ್ದು ಗೊತ್ತಾಗ್ತದೆ. ಜ್ಯೋತಿಷ್ಯ ಅನ್ನುವಂಥದ್ದು ಸರಿಯಾದ ವಿಜ್ಞಾನದ ನೆಲೆಗಟ್ಟು ಇಲ್ಲದೆ ಇರುವಂಥದ್ದು ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಜ್ಯೋತಿಷ್ಯವನ್ನು ನಂಬುವುದು ಅಪಾಯಕಾರಿ ಅಂತ ಗೊತ್ತಾಯಿತು. ಆನಂತರ ಬುದ್ಧನು ತನ್ನ ಉಪದೇಶದಲ್ಲಿ ಹೇಳಿದ್ದಾನೆ, ನಕ್ಷತ್ರಗಳ ಲೆಕ್ಕಾಚಾರದಲ್ಲಿ ಯಾರು ಬರುತ್ತಾರೋ ಅವರಿಂದ ದೂರ ಇರಬೇಕು ಅಂತ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಏನಂತ, ಜ್ಯೋತಿಷ್ಯವನ್ನ ನಂಬುವಂಥವರು ದುರ್ಬಲ ಮನಸ್ಸಿನ ಗುರುತು ಇದು. ಅವರು ಸರಿಯಾದ ಆಸ್ಪತ್ರೆ ತೋರಿಸ್ಕೋಬೇಕು, ವೈದ್ಯರ ಸಲಹೆ ಮೇರೆಗೆ ಜೀವನವನ್ನು ಮಾಡಬೇಕು, ಔಷಧೋಪಚಾರ ತಗೋಬೇಕು ಅಂತ ಎಲ್ಲ ಹೇಳಿದ್ರು. ಈ ತರಗತಿಯಲ್ಲಿ ನಾವು ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು, ಲೇಖಕರು ಡಾಕ್ಟರ್ ಚನ್ನಣ್ಣ ವಾಲಿಕರ್, ಗದ್ಯಭಾಗ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು. ಇದು ಒಂದು ಸುಂದರವಾಗಿರ್ತಕ್ಕಂತಹ ಕತೆ, ನೈಜ ಕತೆ. ಅದನ್ನ ನೋಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಚನ್ನಣ್ಣ ವಾಲಿಕರ್, ಡಾಕ್ಟರ್ ಚನ್ನಣ್ಣ ವಾಲಿಕರ್ ಚಿತ್ತಾಪುರ ತಾಲೂಕು ಯಾದಗಿರಿ ಜಿಲ್ಲೆಯ ಶಂಕರವಾಡೆಯವರು. ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಪ್ರಾಧ್ಯಾಪಕರು, ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ಶಂಕರವಾಡೆಯವರು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ, ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಅಧ್ಯಯನ ಪೀಠದಲ್ಲಿ ಮುಖ್ಯಸ್ಥರಾಗಿ HOD ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ, ನಿವೃತ್ತಿಯಾಗಿ ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳ ಜಾನಪದೀಯ ಅಧ್ಯಯನ, ಇದು PhD ಪ್ರಬಂಧ, ಟ್ಯಾಂತರ್ ಪದ್ಯಗಳು, ಬಂಡೆದ್ದ ದಲಿತರು, ಬೀದಿ ಹಾಡುಗಳು ಮುಂತಾದವು ಕವನ ಸಂಕಲನಗಳು. ಇವರು ಅನೇಕ ಕಥೆಗಳನ್ನ, ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಒಂದು ಹೆಣ್ಣಿನ ಒಳ ಜಗತ್ತು, ಗ್ರಾಮ ಭಾರತ ಕಾದಂಬರಿಗಳು, ಜಾನಪದ ಲೋಕ, ಒಂದು ಗ್ರಾಮದ ಜಾನಪದೀಯ ಅಧ್ಯಯನ ಹಾಗೂ ಕರ್ನಾಟಕ ದೇವದಾಸಿಯರ ಸಮಸ್ಯೆಗಳು, ಇವುಗಳನ್ನೆಲ್ಲ ಬರೆದಿದ್ದಾರೆ. ಕರ್ನಾಟಕ ದೇವದಾಸಿಯರ ಸಮಸ್ಯೆಗಳ ಬಗ್ಗೆ ಬರೆದ, ನಿಜಕ್ಕೂ ಹೆಣ್ಮಕ್ಳ ಬಗ್ಗೆ ಬರೆದಿದ್ದಾರೆ ಅಂದ್ರೆ ಅವ್ರ ಸಮಸ್ಯೆಗಳ ಬಗ್ಗೆ ಬರೆದಿದ್ದಾರೆ. ಪುರುಷ ಅಂದ್ರೆ ಬರೀ ಪುರುಷನ ಕುರಿತು ಬರೆಯುವಂಥದ್ದಲ್ಲ, ಹೆಣ್ಣು ಅಂದ್ರೆ ಬರೀ ಹೆಣ್ಮಕ್ಕಳ ಬಗ್ಗೆ ಬರೆಯೋದಲ್ಲ, ಈರ್ವರನ್ನು ಕುರಿತು ಬರಿಬೇಕು. ಆವಾಗ ಅವರಿಗೆ ಸಮಾಯೋಚಿತ ವ್ಯಕ್ತಿತ್ವ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಒಂದು ಹೆಣ್ಣಿನ ಒಳ ಜಗತ್ತು, ಗ್ರಾಮ ಭಾರತ ಕಾದಂಬರಿಗಳು, ಜಾನಪದ ಲೋಕ, ಒಂದು ಗ್ರಾಮದ ಜಾನಪದೀಯ ಅಧ್ಯಯನ, ಕರ್ನಾಟಕ ದೇವದಾಸಿಯರ ಸಮಸ್ಯೆಗಳು, ಸಮಗ್ರ ಅಧ್ಯಯನಗಳು, ಸಂಶೋಧನಾ ಗ್ರಂಥಗಳು, ಗುಲ್ಬರ್ಗಾ ಜಿಲ್ಲೆಯ ತ್ರಿಪದಿಗಳು, ಗುಲ್ಬರ್ಗಾ ಜಿಲ್ಲೆಯ ಮೊಹರಂ ಪದಗಳು ಮುಂತಾದ ಕೃತಿಗಳನ್ನು ಸಂಪಾದಿಸಿದ್ದಾರೆ. ಸಾಹಿತ್ಯದ ಎಲ್ಲ ಪ್ರಕಾರಗಳನ್ನು ಬರೆದಿದ್ದಾರೆ. ಇವರಿಗೆ ಸಿಕ್ಕಂತ ಪ್ರಶಸ್ತಿಗಳು, ಇಷ್ಟು ಚೆನ್ನಾಗಿ ಬರೆದಿರುವಂತಹ ಚನ್ನಣ್ಣ ವಾಲಿಕರ್ ಸಿಕ್ಕಂತ ಪ್ರಶಸ್ತಿಗಳು ಯಾವುವು? ಇವರಿಗೆ ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ನಾಟಕ ಅಕಾಡೆಮಿ ಸಾಹಿತ್ಯ ಪ್ರಶಸ್ತಿ, ಜಾನಪದ ಅಕಾಡೆಮಿ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಕೇಂದ್ರ ಸಾಹಿತ್ಯ ಅಕಾಡೆಮಿನೂ ಸಿಕ್ಕಿದೆ, ನಾಟಕ ಸಾಹಿತ್ಯ ಅಕಾಡೆಮಿ ಸಿಕ್ಕಿದೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಅಖಿಲ ಭಾರತ 4ನೇ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅಂದ್ರೆ ಇವರು ನಿಜಕ್ಕೂ ಬಹಳಷ್ಟು ಇವರ ವ್ಯಕ್ತಿತ್ವ ಹಿರಿದಾದದ್ದು, ಇವರ ಬರವಣಿಗೆ ಗುರುತರವಾದದ್ದು ಅಂತ ಗೊತ್ತಾಗ್ತದೆ. ಅಕ್ಷರದಿಂದ ವಂಚಿತರಾದ ಮಕ್ಕಳಿಗೆ ಅಕ್ಷರ ಕಲಿಸಬೇಕೆಂಬ ಮಹದಾಸೆ ಇದ್ದು, ಮಕ್ಕಳಿಲ್ಲದ ಮಾಸ್ತರರು ನಿರೂಪಕರಿಗೆ ಎತ್ತವರ ವಾತ್ಸಲ್ಯ ಓದಿಸುತ್ತಾರೆ. ತಮಗೆ ಅವಳಿ ಮಕ್ಕಳಾದ ಮೇಲೂ ನಿರೂಪಕರನ್ನು ಹೆಂಡತಿ ಮಕ್ಕಳ ಸಾವಿನಿಂದ ದುಃಖಿತರಾದ ಮಾಸ್ತರರು ಸ್ವಯಂ ನಿವೃತ್ತಿಯಿಂದ ಬಂದ ಹಣದಿಂದ ಬಾಲಕಾಶ್ರಮವನ್ನು ಸ್ಥಾಪಿಸಿ ಮಕ್ಕಳ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ. ಎಲ್ಲೋ ಬಿದ್ದ ದೇಗುಲದೊಳಗಡೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರದು. ಇಂತಹ ಕಥೆಗಳನ್ನ ಕಡೆದಿದ್ದಾರೆ. ಮಾಸ್ತರಲ್ಲಿರುವ ಆದರ್ಶದ ನಿಲುವು ಅನುರಣೀಯ. ಅಂದ್ರೆ ಈ ಕಥೆ ಯಾವುದಪ್ಪ ಅಂತಂದ್ರೆ ಅನಾಥ ಬಾಲಕನೊಬ್ಬನ ಕತೆ. ಅನಾಥ ಬಾಲಕನೊಬ್ಬನನ್ನ ಒಬ್ಬ ಶಿಕ್ಷಕ, ಆದರ್ಶ ಶಿಕ್ಷಕ ದತ್ತು ತಗೊಂಡು ತನ್ನ ಮಗನಂತೆ, ಯಾವ ದತ್ತು ಇಲ್ಲದೆ ತನ್ನ ಮಗನಂತೆ ಸಾಕಿ
ವಿದ್ಯಾಭ್ಯಾಸವನ್ನು ಕೊಡಿಸಿ ಅವನನ್ನು ಒಬ್ಬ ಸೃಜನಶೀಲ ವ್ಯಕ್ತಿಯನ್ನಾಗಿ ಮಾಡುವಂತಹ ಕೆಲಸ ಈ ಚನ್ನಣ್ಣ ವಾಲಿಕಾರವರ ಬರೆದಿರುವಂತಹ ಶಾಸ್ತ್ರಿ ಮಾಸ್ತರ ಮತ್ತು ಅವರ ಮಕ್ಕಳು, ಇದರಲ್ಲಿ ನಾಯಕ ಶಾಸ್ತ್ರಿ ಮಾಸ್ತರ ನಿಜಕ್ಕೂ ಆದರ್ಶಪ್ರಾಯವಾಗಿದ್ದಾರೆ. ಆದರ್ಶಪ್ರಾಯವಾಗಿರ್ತಕ್ಕಂತಹ ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರ ಜೀವನದಲ್ಲಿ ನಡೆದ ಘಟನೆಯನ್ನ ಬರೆದಿದ್ದಾರೆ. ಬಹಳಷ್ಟು ಚೆನ್ನಾಗಿದೆ. ಇದರ ನೇರವಾಗಿ ನಾವು ಆಶಯ ನುಡಿಗಳನ್ನ ನೋಡ್ಬಿಟ್ಟು ನೇರವಾಗಿ ಗದ್ಯ ಭಾಗವನ್ನು ಪ್ರವೇಶ ಮಾಡೋಣ. ಬದುಕಿನಲ್ಲಿ ಎದುರಾಗುವ ಸಮಸ್ಯೆಗಳನ್ನು ತೀವ್ರವಾಗಿ ಹಂಚಿಕೊಳ್ಳದೆ ಆ ಕ್ಷಣಗಳನ್ನು ಇತರರ ಕಷ್ಟ ನಿವಾರಿಸುವ ಕ್ಷಣಗಳಾಗಿ ಮಾರ್ಪಡಿಸಲು ಮನಸ್ಸು ಮಾಡುವುದು ಎಲ್ಲರಿಗೂ ಸಾಧ್ಯ. ಆದರೆ ವ್ಯಕ್ತಿಗಳು ಆ ನಿಟ್ಟಿನಲ್ಲಿ ಪ್ರಯತ್ನಿಸದೆ ದುರ್ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಂಡು ಜೀವನವೆಲ್ಲ ಕೊರಗುತ್ತಾರೆ. ತನ್ನ ನೋವನ್ನು ಬೇರೆಯವರ ನಲಿವಿನ ಮೂಲಕ ಮರೆತಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ. ಬದುಕಿನಲ್ಲಿ ಎದುರಾಗುವ ಸಮಸ್ಯೆಗಳನ್ನು, ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ. ಒಂದಲ್ಲ ಒಂದು ಸಮಸ್ಯೆ ಇರ್ತದೆ. ಮದುವೆ ಸಮಸ್ಯೆ, ಸಂಸಾರದ ಸಮಸ್ಯೆ, ಜೀವನದ ಸಮಸ್ಯೆ, ಮಕ್ಕಳ ಸಮಸ್ಯೆ, ವೃದ್ಧರ ಸಮಸ್ಯೆ, ಮನೆಯ ಸಮಸ್ಯೆ, ಎಲ್ಲ ದುಡಿಮೆಯ ಸಮಸ್ಯೆ, ಎಲ್ಲ ಸಮಸ್ಯೆಗಳು. ಸಮಸ್ಯೆಯೇ ಜೀವನ. ಸಮಸ್ಯೆ ಇದ್ದಿದ್ರೆ ಆ ಚಟುವಟಿಕೆ ನಮ್ಮನ್ನು ಮುಂದೂಡಿಸೋದಿಲ್ಲ. ಬದುಕಿನಲ್ಲಿ ಎದುರಾಗುವ ಸಮಸ್ಯೆಗಳನ್ನು ತೀವ್ರವಾಗಿ ಹಂಚಿಕೊಳ್ಳದೆ, ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಬರ್ತವೆ. ಆ ಸಮಸ್ಯೆಗಳನ್ನ ಮನಸ್ಸಿಗೆ ಹಂಚಿಕೊಳ್ಳದೆ, ಸಮಸ್ಯೆ ಬಂದ್ಬಿಡ್ತಲ್ಲ ಅಂತ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಆ ಸಮಸ್ಯೆಗಳನ್ನ ಹಂಚಿಕೊಳ್ಳದೆ, ಮನಸ್ಸಿಗೆ ಹಂಚಿಕೊಳ್ಳದೆ ಇತರರ ಕಷ್ಟ ನಿವಾರಿಸುವ ಕ್ಷಣಗಳಾಗಿ ಮಾರ್ಪಡಿಸಲು ಮನಸ್ಸು ಮಾಡುವುದು ಎಲ್ಲರಿಗೂ ಸಾಧ್ಯ. ನಮಗೆ ಆ ಸಮಸ್ಯೆ ಬಂದಾಗ ಇತರರ ಸಮಸ್ಯೆಗಳಲ್ಲಿ ಪಾಲ್ಗೊಳ್ಳುವುದು, ಇತರರನ್ನ ಕಷ್ಟವನ್ನು ನಿವಾರಿಸುವ ಕೆಲಸವನ್ನು ಮಾಡಿದರೆ ನಮಗೆ ಬಂದಂತಹ ಸಮಸ್ಯೆಗಳು ನಿರ್ಮೂಲನೆ ಆಗ್ತವೆ ಅನ್ನುವಂಥದ್ದು ಇಲ್ಲಿ ಅನುಭವದ ನುಡಿ. ಹಾಗಾಗಿ ನಮಗೆ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ಇನ್ನೊಬ್ಬರ ಕಷ್ಟಕ್ಕೆ ತುಡಿಯುವುದು, ಮಿಡಿಯುವುದನ್ನು ನಾವು ರೂಪಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ವ್ಯಕ್ತಿಗಳು ಈ ನಿಟ್ಟಿನಲ್ಲಿ ಪ್ರಯತ್ನಿಸದೆ ದುರ್ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಂಡು ಜೀವನವೆಲ್ಲ ಕೊರಗುತ್ತಾರೆ. ಏನೋ ಒಂದು ದುರ್ಘಟನೆ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತದೆ. ಅಪಘಾತಗಳು ಸಂಭವಿಸ್ಬೋದು, ಸಾವು ನೋವುಗಳು ಸಂಭವಿಸ್ಬೋದು, ಏನಾದರೂ ಕೊರತೆ ಕಾಣಬಹುದು. ಅಂತ ಸಂದರ್ಭದಲ್ಲಿ ಅದನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ತನ್ನಂತಹ ಸಮಸ್ಯೆ ಬೇರೆ ಆಗುದಿಲ್ಲ ಅಂತ ಅದರಲ್ಲೇ ಕೊರಗಿ ಜೀವನವನ್ನ ಸವೆಸದೆ ಇನ್ನೊಬ್ಬರ ಕಷ್ಟಗಳಲ್ಲಿ ನಾವು ತೊಡಗಿಕೊಂಡ್ರೆ ನಮ್ಮ ಸಮಸ್ಯೆ ಎಲ್ಲ ಮಂಜಿನಂತೆ ಕರಗಿ ಹೋಗ್ತದೆ ಅನ್ನುವಂತ ಬಹಳ ನುಡಿಮುತ್ತು ಇದು. ನಾವು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ. ಅದರಿಂದ ಪಾರಾಗಲಿಕ್ಕೆ ಒಂದು ಉಪಾಯ ಏನಪ್ಪಾ ಅಂತಂದ್ರೆ, ನಾವು ಇನ್ನೊಬ್ಬರ ನೋವಿನಿಗೆ ತುಡಿಯುವುದು, ಇನ್ನೊಬ್ಬರ ಕಷ್ಟದಲ್ಲಿ ಭಾಗಿಯಾಗುವುದು ಅನ್ನುವಂತಹ ಮಾತು. ಆವತ್ತು ವಿಶ್ವವಿದ್ಯಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮವಿದ್ದುದರಿಂದ ಮನೆಗೆ ಬರಲು ರಾತ್ರಿ ಆಗಿತ್ತು. ಇವರು ಪ್ರಾಧ್ಯಾಪಕರಾಗಿದ್ದರು ವಿಶ್ವವಿದ್ಯಾನಿಲಯದಲ್ಲಿ. ಅವತ್ತು ಶಾಲಾ ವಾರ್ಷಿಕೋತ್ಸವ ಇತ್ತಂತೆ. ಮಕ್ಕಳ ಕಾರ್ಯಕ್ರಮ ಇತ್ತು, ನೃತ್ಯ, ಹಾಡು, ನಾಟಕ, ಈ ತರದ ಕಾರ್ಯಕ್ರಮಗಳು ಇರ್ತವೆ ಯೂನಿವರ್ಸಿಟಿಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ. ಮನೆಗೆ ಬರಲು ರಾತ್ರಿ ಆಗಿತ್ತು. ಇವರು ರಾತ್ರಿ ಮನೆಗೆ ಬರೋದು ಬಹಳ ತಡವಾಯ್ತಂತೆ. ಅದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮನೆಗೆ ಬರೋದು ಸ್ವಲ್ಪ ತಡವಾಯಿತು. ಬರುವುದರೊಳಗಾಗಿ ಊರಿಂದ ಕೂಡಲೇ ಬರಲು ಟೆಲಿಗ್ರಾಮ್ ಆದಿ ಕಾಯುತ್ತಿತ್ತು. ಟೆಲಿಗ್ರಾಮ್ ಕಾಲದಲ್ಲಿ ಕತೆ ಬರೆದಿರೋದು ಬಹಳ ಹಿಂದಿನ ಕತೆ ಇದು, ಆದರೆ ಇವತ್ತಿಗೂ ಅಪೇಕ್ಷಣೀಯವಾಗಿದೆ, ಬಹಳಷ್ಟು ಚೆನ್ನಾಗಿದೆ. ಟೆಲಿಗ್ರಾಮು ಆದಿ ಕಾಯುತ್ತಿತ್ತು. ಮನೆಗೆ ಬಂದ ಕೂಡಲೇ ಟೆಲಿಗ್ರಾಮ್ ಆದಿ ಕಾಯುತ್ತಿತ್ತು. ಮನೆಗೆ ಒಂದು ಟೆಲಿಗ್ರಾಮ್ ಬಂದಿದೆ, ತುರ್ತು ಸಂದೇಶ. ಟೆಲಿಗ್ರಾಮ್ ಏನಪ್ಪಾ ಅಂತಂದ್ರೆ ತುರ್ತು ಸಂದೇಶ, ಒಂದೇ ದಿನದಲ್ಲಿ ಬರ್ತದೆ ಅದು. ಆ ತುರ್ತು ಸಂದೇಶ ಇವರಿಗೋಸ್ಕರ ಕಾಯ್ತಾ ಇದೆ. ಮನೆಗೆ ಬಂದಿದ್ದಾರೆ ಚನ್ನಣ್ಣ ವಾಲಿಕಾರ್ ಅವರು, ಒಂದು ಸಂದೇಶ ಕಾಯ್ತಾ ಇದೆ. ಅದು ಯಾರಿಂದ ಬಂತು, ಏನ್ ವಿಚಾರ ಇದೆ ಅನ್ನುವಂಥದ್ದನ್ನ ನೋಡಿದ್ರೆ, ಅಣ್ಣನದು ಯಾಕಾಗಿರಬೇಕೆಂದು ವಾಚ್ ನೋಡಿಕೊಂಡೆ, ಸಮಯ 9 ಆಗಿತ್ತು. ವಾಚ್ ನೋಡ್ಕೊಳ್ತಾರೆ, ರಾತ್ರಿ 9 ಗಂಟೆ ಆಗಿದೆ. ಏನ್ ಮಾಡೋದು, ಅಣ್ಣ ಕಳಿಸಿದ್ದಾರೆ. ಅಣ್ಣನದು ಯಾಕಾಗಿರಬೇಕೆಂದು ವಾಚ್ ನೋಡಿಕೊಂಡೆ, ಸಮಯ 9 ಆಗಿತ್ತು. ಸಂಜೆಯ ಉದ್ಯಾನ ಗಾಡಿ ಹೋಗಿತ್ತು. ರಾತ್ರಿ 11ಕ್ಕೆ ಪ್ಯಾಸೆಂಜರ್ ಇದೆ. ಸಂಜೆ ಗಾಡಿ ಉದ್ಯಾನ ಗಾಡಿ ಹೋಗಿದೆ. ರಾತ್ರಿ 11ಕ್ಕೆ ಪ್ಯಾಸೆಂಜರ್ ಇದೆ. ಶಟ್ಲ್ ಇದೆ ರಾತ್ರಿ 11ಕ್ಕೆ.
ಹಿಡಿದು ಶಹಬಾದಿಗೆ ಹೋದರಾಯಿತೆಂದು ಮುಖ ತೊಳೆದು ಊಟಕ್ಕೆ ಕುಳಿತೆ. ಮುಖ ತೊಳ್ಕೊಂಡ್ಬಿಟ್ಟು ಕೂತ್ಕೊಳ್ತಾರೆ. ಇನ್ನೇನು ರಾತ್ರಿ 11 ಗಂಟೆಗೆ ಟ್ರೈನ್ ಇರೋದು. 11 ಗಂಟೆ ಟ್ರೈನಿಗೆ ಹೋದ್ರಾಯ್ತು. ಶಹಬಾದಿಗೆ ಇಂದ ಟೆಲಿಗ್ರಾಮ್ ಬಂದಿದೆ, ಶಹಬಾದಿಗೆ ಹೋದ್ರಾಯ್ತು ಅಂತಂದು ಊಟ ಕೂತ್ಕೊಳ್ತಾರೆ. ಶಹಬಾದಿಗೆ ಹೋದರಾಯಿತೆಂದು ಮುಖ ತೊಳೆದು ಊಟಕ್ಕೆ ಕುಳಿತೆ. ಮನೆಯ ನಾಳಿನ ಕೆಲಸಗಳ ಕುರಿತು ಮನೆಯೊಡತಿಗೆ ತಿಳಿಸಿ ಬಟ್ಟೆ ಹಾಕಿಕೊಂಡು ಬಸ್ ನಿಲುಗಡೆ ಸ್ಥಾನಕ್ಕೆ ಬಂದು ನಿಂತೆ. ರೈಲ್ವೆ ಸ್ಟೇಷನ್ ದೂರ ಇರ್ತದೆ, ಹಾಗಾಗಿ ಬಸ್ ನಿಲುಗಡೆ ಸ್ಥಾನಕ್ಕೆ ಬರ್ತಾರೆ, ಊಟ ಮಾಡ್ತಾರೆ, ಬಟ್ಟೆಯನ್ನು ತಗೊಳ್ತಾರೆ. ಮನೆ ಹೆಣ್ಮಕ್ಳಿಗೆ ಹೇಳ್ತಾರೆ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಎಲ್ಲ ಹೋಗ್ಬೇಕು, ಹೋಗಿ ಬರ್ತೀನಿ ಅಂತ ಹೇಳಿ ಮನೆಯೊಡತಿಗೆ ತಿಳಿಸಿ ಬಟ್ಟೆ ಹಾಕಿಕೊಂಡು ಬಸ್ ನಿಲುಗಡೆ ಸ್ಥಾನಕ್ಕೆ ಬಂದು ನಿಂತೆ. ರೈಲ್ವೆ ಸ್ಟೇಷನ್ನಿಗೆ ಹೋಗುವ ಬಸ್ ಬಂತು. ಸ್ಟೇಷನ್ನಿಗೆ ಬಂದಾಗ 10 ಆಗಿತ್ತು. ಇವ್ರ ಮನೆಯಲ್ಲಿ ಟೈಮ್ ನೋಡ್ಕೊಂಡಿದ್ದಾಗ ರಾತ್ರಿ 9 ಗಂಟೆ. ಊಟ ಮಾಡಿ ಬಸ್ಸಿಗೆ ಹೊರಟಂತ ಸಂದರ್ಭದಲ್ಲಿ 10 ಗಂಟೆ. ಬಸ್ ಟ್ರೈನ್ ಇರೋದು, ಪ್ಯಾಸೆಂಜರ್ ಗಾಡಿ ಇರೋದು 11ಕ್ಕೆ. ಸ್ಟೇಷನ್ನಿಗೆ ಬಂದಾಗ 10 ಆಗಿತ್ತು. ಗಾಡಿ ಬರಲು ಇನ್ನೊಂದು ತಾಸು. ಅಲ್ಲಿ ತನಕ ಏನು ಮಾಡುವುದೆಂದು ಹೋಗಿ ಹೊರಗಡೆಯ ಕಲ್ಲಿನ ಮೇಲೆ ಕುಳಿತೆ. ರೈಲ್ವೆ ಸ್ಟೇಷನ್ ನಲ್ಲಿ ಬೇಜಾರೇ ಆಗೋದಿಲ್ಲ, ಯಾಕೆಂದ್ರೆ ಎಲ್ಲ ಅಂಗಡಿಗಳಿರ್ತವೆ. ತಿಂಡಿ ಸಿಗ್ತದೆ, ಕಡಲೆ ಬೀಜ ಸಿಗ್ತದೆ, ಕಾಫಿ ಸಿಗುತ್ತೆ, ಟೀ ಸಿಗುತ್ತೆ, ಬ್ರೆಡ್ ಸಿಗುತ್ತೆ, ಜಾಮ್ ಸಿಗುತ್ತೆ, ಕುರ್ಕುರೆ ಸಿಗುತ್ತೆ, ಎಲ್ಲ ಸಿಗುತ್ತೆ. ಎಲ್ಲ ಓಡಾಡ್ತಿರ್ತಾರೆ. ಆದ್ರೆ ಹಗಲತ್ತು ಬೇಜಾರಾಗೋದಿಲ್ಲ, ರಾತ್ರಿಯ ವೇಳೆ ಬೇಜಾರಾಗ್ತದೆ. ಯಾಕೆಂದ್ರೆ ಆ ಮಾರುವವರೆಲ್ಲ ಮನೆಗೆ ಹೋಗಿರ್ತಾರೆ, ರಾತ್ರಿಯ ವೇಳೆ ಮಾರುವರು ಇರ್ತಾರೆ. ಕಾಫಿ ಟೀ ಅಂತೂ ಸಿಕ್ಕೇ ಸಿಗುತ್ತೆ ಯಾವಾಗಲೂ. ರೈಲ್ವೆ ಸ್ಟೇಷನ್ಗಳು, ಬಸ್ ಸ್ಟ್ಯಾಂಡ್ಗಳು ಜನನಿಬಿಡವಾಗಿರ್ತವೆ. ಅಲ್ಲಿ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಇವರು 1 ಗಂಟೆ ಏನ್ ಮಾಡೋದು ಅಂತ ಅಲ್ಲಿ ಕಲ್ ಬೆಂಚಿನ ಮೇಲೆ ಹೋಗಿ ಕೂತ್ಕೊಳ್ತಾರೆ. ಆಗ ಶೇಂಗಾಕಾಯಿ ಮಾರುತ್ತಾ ಒಬ್ಬ ಬಂದನು. ಕಡಲೆಕಾಯಿ ಅಂತೀವಲ್ಲ, ಶೇಂಗಾ ಮಾರುತ್ತಾ ಒಬ್ಬ ಬಂದ. ಅವನು ನನ್ನ ಹತ್ತಿರ ಬಂದು ಅಲ್ಲಿ ಸುತ್ತಮುತ್ತ ಕುಳಿತವರಿಗೆ ಶೇಂಗಾ ಮಾರುತ್ತಿರುವಾಗ ನಾನು 30 ವರ್ಷಗಳ ಹಿಂದೆ ಶಹಬಾದಿನಲ್ಲಿ ಇವನ ಜೊತೆ ಓದಿದ್ದರ ನೆನಪಾಯಿತು. ಆ ಶೇಂಗಾಕಾಯಿ ಮಾರುವಂತವನು ಇವ್ರು ಕ್ಲಾಸ್ಮೇಟ್. 30 ವರ್ಷದಿಂದ ಅವನ ಜೊತೆ ಇವನು ಓದಿದ ನೆನಪಾಗುತ್ತೆ. ಶಹಬಾದಿನಲ್ಲಿ ಇವನು ನನ್ನ ಫ್ರೆಂಡ್ ಅಲ್ಲ, ಇವನು ನಾನು ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕನಾಗಿದ್ದೇನೆ, ಪ್ರೊಫೆಸರ್ ಆಗಿದ್ದೇನೆ. ಇವನು ಇಲ್ಲಿ ಶೇಂಗಾ ಮಾರ್ತಿದ್ದಾನಲ್ಲ, ಅವನ ದುರಂತ, ಅದು ಫೇಲ್ ಆಗೋ, ಉದ್ಯೋಗ ಸಿಗದೇನೋ, ಬಡತನೋ, ಏನೋ ಒಂದು ಕಾರಣ. ಜೀವನಕ್ಕೆ ಯಾವ್ದಾದ್ರು ನಡೀತದೆ. ಏನು ಗೌರ್ಮೆಂಟ್ ಸಂಬಳ ತಗೊಂಡ್ರೆ ಜೀವನ, ಅಥವಾ ಯಾವ್ದಾರ ಅತಿ ಹೆಚ್ಚು ಸಂಬಳ ತಗೊಂಡ್ರೆ ಜೀವನ ಅನ್ನಂಗಿಲ್ಲ. 50 ರೂಪಾಯಿ ದುಡಿದ್ರು, 100 ರೂಪಾಯಿ ದುಡಿದ್ರು, 200 ರೂಪಾಯಿ ದುಡಿದ್ರು, 2 ಲಕ್ಷ ದುಡಿದ್ರು, ಅವನೊಂಥರ ಜೀವನ, ಇವನೊಂಥರ ಜೀವನ ನಡೀತಾನೆ ಇರ್ತದೆ. ಇವರು 30 ವರ್ಷಗಳ ಹಿಂದಿನ ಸ್ನೇಹಿತನನ್ನು ನೋಡ್ತಾರೆ. ಅವನು ಶೇಂಗಾ ಮಾರ್ತಿರ್ತಾನೆ. ನಾನು 30 ವರ್ಷಗಳ ಹಿಂದೆ ಶಹಬಾದಿನಲ್ಲಿ ಇವನ ಜೊತೆ ಓದಿದ್ದರ ನೆನಪಾಯಿತು. ನಿಜಕ್ಕೂ ಎಷ್ಟೋ ಜನ ಇವತ್ತು ಓದುವಾಗ ಎಂತ ಸ್ನೇಹಿತರು ಇರ್ತಾರೆ, ಅವ್ರ ಕೆಲ್ಸಕ್ಕೆ ಸೇರಿದ ತಕ್ಷಣ, ಮದುವೆ ಆದ ತಕ್ಷಣ, ಯಾವುದೋ ಒಂದು ಕಾರ್ ತಗೊಂಡ ತಕ್ಷಣ ಎಲ್ಲರನ್ನೂ ಮರೀತಾರೆ. ಒಂದು ಬೈಕ್ ತಗೊಳ್ಳ ತಕ್ಷಣ ಈ ಕೆಳಗಿನವ್ರನ್ನ ಮರೀತಾರೆ. ಅಂದ್ರೆ ತನ್ನ ಸ್ನೇಹಿತ ಅಂತ ಗೊತ್ತಿರುತ್ತೆ, ಅದು ಮಾತಾಡ್ಸೋದಿಲ್ಲ. ಅವನ ಯಾರು ಕೂಲಿ ಮಾಡ್ತಾನೆ, ಏಜೆಂಟ್ ಆಗಿದ್ದಾನೆ, ಕಾರ್ಮಿಕನಾಗಿದ್ದಾನೆ, ಮುನ್ಸಿಪಾಲಿಟಿಯಲ್ಲಿ ಒಬ್ಬ ಜಾಡ್ಮಾಲಿ ಆಗಿದ್ದಾನೆ, ಏನ್ ಬೇಕಾದ್ರೂ ಆಗೋದು, ಅದು ಅವನ ಜೀವನ. ಇವನು ಓದಿದ್ದು ಇವನ ಜೀವನ, ಇವನಿಗೆ ಏನೋ ಸಿಕ್ಕಿದೆ, ಇವನ ಅದೃಷ್ಟ, ಇವನ ಪರಿಶ್ರಮ, ಅದು ಅವನ ಪರಿಶ್ರಮ, ಅವನಿಗೆ ತಕ್ಕಂತೆ ಸಿಕ್ಕಿರುತ್ತೆ. ಬಹಳಷ್ಟು ಜನ ಕೀಳಿರಿಮೆಯಿಂದ ಮಾತಾಡ್ಸೋದಿಲ್ಲ. ನನ್ನ ಸ್ನೇಹಿತ ಅಂದ್ರೆ ದುಡ್ಡು ಕೇಳ್ತಾನೋ, ಅವನನ್ನು ಮಾತಾಡ್ಸಿದ್ರೆ ಹೆಂಗೋ, ಅವನನ್ನು ಮಾತಾಡ್ಸಿದ್ರೆ ನನ್ನ ಗೌರವ ಕಡಿಮೆ ಆಗ್ತದೆ, ಬಹಳ ವಿಚಿತ್ರವಾಗಿ ಆಲೋಚನೆ ಮಾಡ್ತಾರೆ. ಅತ್ಯಂತ ದೊಡ್ಡ ಹುದ್ದೆಯಲ್ಲಿರೋದನ್ನೆಲ್ಲ ಮಾಡೋದಿಲ್ಲ. ಮಧ್ಯಮದಲ್ಲಿರುವಂಥವರೇ ಹೆಚ್ಚು ಈ ಥರ ಪಾರ್ಶಾಲಿಟಿಯನ್ನು ಮಾಡುವಂಥದ್ದು ಈ ಥರ ಆಗ್ತದೆ. ಆದರೆ ಇವರು ಆ ಥರ ಮಾಡ್ತಿಲ್ಲ. ಒಬ್ಬ ಪ್ರಾಧ್ಯಾಪಕರಾಗಿದ್ದರೂ ಸಹ ಶೇಂಗಾ ಮಾರವನ್ನ ಮಾತಾಡಿಸ್ತಾರೆ. ಓದಿದ್ದರ ನೆನಪಾಯಿತು, ಕೂಡಲೇ ಗುರುತು ಹಿಡಿದು ಮಾತನಾಡಿಸಿದೆ. ಅವನು ಗುರುತು ಹಿಡಿದನು. ನೀನು ನನ್ನ ಫ್ರೆಂಡ್ ಅಲ್ಲೇನೋ, ಶಹಬಾದ್ನಲ್ಲಿ ಓದ್ತಾ ಇದ್ದನೋ, ನಾನು ಓದ್ತಾ ಇದ್ನಲ್ಲೋ, ನಾನು ನಿನ್ನ ಜೊತೆಯಲ್ಲಿ ಓದ್ತಾ ಇದ್ದೆ ಅಂದ ತಕ್ಷಣ ಅವನು ಗುರುತು ಹಿಡಿತಾನೆ. ಹೌದು, ನೀನೇನ್ ಮಾಡ್ತಾ ಇದ್ದೀಯ? ನಾನು ಯೂನಿವರ್ಸಿಟಿಯಲ್ಲಿದ್ದೀನಿ, ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದೇನೆ. ನೀನೇನ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ನಾನು ಶೇಂಗಾ ಮಾರ್ತೀನಿ ಅಂತ ಹೇಳ್ತಾನೆ. ಶೇಂಗಾ ಮಾರುವುದನ್ನು ಬಿಟ್ಟು ನನ್ನ ಪಕ್ಕದಲ್ಲಿ ಕುಳಿತನು. ಅವನಿಗೆ ಆತ್ಮೀಯ ಸಂಬಂಧ ಹಿಂದಿಂದೆಲ್ಲ ನೆನಪಾಗ್ಬಿಡ್ತು. ಸ್ನೇಹಕ್ಕೆ ಅಂತ ಬೆಲೆ ಇದೆ ಜಗತ್ತಿನಲ್ಲಿ. ಪ್ರೀತಿ, ಸ್ನೇಹ, ತ್ಯಾಗ
ಇವು ಮೂರು ಬೇಕೇ ಬೇಕು ಜೀವನದಲ್ಲಿ. ಕೆಲವರು ಪ್ರೀತಿ ಇರುತ್ತೆ, ಕೆಲವರು ಸ್ನೇಹ ಇರುತ್ತೆ, ಕೆಲವರು ತ್ಯಾಗವನ್ನು ಇರ್ತಾರೆ. ನಾವು ಸ್ನೇಹಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತೇವೆ. ಸ್ನೇಹಿತರು ಜೀವನದ ಪ್ರಮುಖ ಅಂಗ. ಯಾರಿಂದಲೂ ದೊರಕದೇ ಇರುವಂತಹ ಮಾಹಿತಿ ಸ್ನೇಹಿತರಿಂದ ನಮಗೆ ಸಿಗ್ತದೆ. ಶಿಕ್ಷಕರಿಂದ, ತಂದೆ ತಾಯಿಗಳಿಂದ, ಸಮಾಜದಿಂದ ದೊರಕದೇ ಇರುವಂತಹ ಮಾಹಿತಿಗಳು ಸ್ನೇಹಿತರಿಂದ ಸಿಗುತ್ತೆ. ಸ್ನೇಹಿತರ ಹತ್ರ ಮುಕ್ತವಾಗಿ ಮಾತಾಡ್ತೀವಿ, ನಾವು ಮುಕ್ತವಾಗಿ ಮಾತಾಡ್ತೀವಿ, ಯಾವ ಮುಚ್ಚು ಮರೆಯಲ್ಲದೆ ಮಾತಾಡ್ತೀವಿ. ತಂದೆ ತಾಯಿಗಳ ಹತ್ರ ಸುಳ್ಳು ಹೇಳ್ತೀವಿ, ಶಿಕ್ಷಕರ ಹತ್ರ ಒಳ್ಳೆಯದನ್ನು ಮಾತ್ರ ಮಾತಾಡ್ತೀವಿ. ಆದ್ರೆ ಸ್ನೇಹಿತರ ಹತ್ರ ಹಂಗಲ್ಲ, ಒಳ್ಳೆಯದು ಕೆಟ್ಟದ್ದು ಎಲ್ಲ ಮಾತಾಡ್ತೀವಿ, ಬಹಳ ಕ್ಲೋಸ್ ಆಗಿರ್ತೀವಿ. ಒಬ್ಬರಿಗೊಬ್ಬರು ವಿಷಯವನ್ನು ಹಂಚ್ಕೊಳ್ತೀವಿ, ಜೊತೆಯಲ್ಲಿ ತಿರುಗ್ತೀವಿ. ಸ್ನೇಹಿತರ ಜೊತೆ ಹೆಚ್ಚು ಕಾಲ ಕಳೆಯಕ್ಕೆ ನಮ್ಮ ಮನಸ್ಸು ಉತ್ಸಾಹಭರಿತವಾಗಿರುತ್ತದೆ. ಅದರಲ್ಲೂ ಈ PUC ಹಂತದಲ್ಲಂತೂ ಬೈಕಲ್ಲಿ ತಿರುಗೋದು, ಕಾರಲ್ಲಿ ತಿರುಗೋದು, ಬಸ್ಸಲ್ಲಿ ತಿರುಗೋದು, ಏನು ನಡ್ಕೊಂಡರಾಗಲಿ ಗುಂಪು ಇರ್ತದೆ, ಸ್ನೇಹಿತರ ಗುಂಪು ಇರ್ತದೆ, ಸ್ನೇಹಿತರ ಗುಂಪು ಇರ್ತದೆ. ಹಾಗಾಗಿ ಮನಃಶಾಸ್ತ್ರದಲ್ಲಿ ಈ ಸಂದರ್ಭದಲ್ಲಿ ಬಹಳ ಹುಷಾರಾಗಿರಬೇಕು ಅಂತ. ಸ್ನೇಹಿತರ ವಿವೇಕ ಕಡಿಮೆ ಇರ್ತದೆ, ವಿವೇಕ ಕಡಿಮೆ ಇರ್ತದೆ. ಸ್ನೇಹಿತರ ಸಂಘ ಜಾಸ್ತಿ ಇರುತ್ತೆ ಈ ಹಂತದಲ್ಲಿ. ಅದಕ್ಕೆ ಸ್ನೇಹಕ್ಕೆ ಉದಾಹರಣೆ ಬೇಕಾದಷ್ಟಿದೆ. ದುರ್ಯೋಧನ ಮತ್ತು ಕರ್ಣನ ಸ್ನೇಹ ಇತಿಹಾಸದಲ್ಲಿ, ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲಿ, ಭಾರತದ 2 ಮಹಾಕಾವ್ಯಗಳಲ್ಲಿ ನಾವು ನೋಡ್ಬೋದು. ಕೃಷ್ಣ ಕುಚೇಲ ಇವರೆಲ್ಲ ಸ್ನೇಹಿತೆ ಅತ್ಯುತ್ತಮ ಸ್ನೇಹಕ್ಕೆ ಉದಾಹರಣೆ ಕೊಡಬಹುದಾಗಿರ್ತಕ್ಕಂತಹ ಜೋಡಿಗಳು. ಇವರು ಶೇಂಗಾ ಮಾರೋದು ಬಿಟ್ಟು ಅವನು ಪಕ್ಕ ಬಂದು ಕೂತ್ಕೊಳ್ತಾನೆ. ಏನಪ್ಪಾ ನೀನು ಇಲ್ಲಿದೀಯಾ, ಎಲ್ಲಿದೀಯ, ಏನ್ ಮಾಡ್ತಿದ್ಯಾ ಅಂತ. ಇಲ್ಲ, ಶಾಬಾದಿಗೆ ಅಂತ ಹೊಂಟಿದ್ದೀನಿ, 9 ಗಂಟೆ ಟೆಲಿಗ್ರಾಮ್ ಅಂತ ನೋಡಿದೆ, 10 ಗಂಟೆಗೆ ಊಟ ಮಾಡ್ಕೊಂಡು ಬಂದೆ, ಈಗ 11 ಗಂಟೆ ಪ್ಯಾಸೆಂಜರ್ ಇದೆ, ಹೋಗ್ಬೇಕು. ನಿನ್ನ ನೋಡಿದ್ನಲ್ಲ, ನೀನು ನನ್ನ ಸ್ನೇಹಿತ ಅನಿಸ್ತು, ನಿನ್ನ ಜೊತೆ ಮಾತನಾಡಬೇಕು ಅನಿಸ್ತು, ಮಾತಾಡ್ತಿದ್ದೀನಿ. ಶೇಂಗಾ ಮಾರುವುದನ್ನು ಬಿಟ್ಟು ನನ್ನ ಪಕ್ಕದಲ್ಲಿ ಕುಳಿತನು ಅಂತ ಆತ್ಮೀಯತೆ. ಪಕ್ಕದಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೆ, ಯಾರೋ ಗೊತ್ತಿಲ್ಲದೆ ಇರೋಂಥ ಬಂದು ಪಕ್ಕದಲ್ಲಿ ಕುತ್ಕೊಳ್ಳಲ್ಲ. ಬಾಲ್ಯದ ಗೆಳೆಯರಿಬ್ಬರು ಗಾಡಿ ಬರುವ ತನಕ ಮಾತನಾಡಿದೆವು. ಅವನು ಶೇಂಗಾ ಮಾರೋದು ಬಿಟ್ಟು, ನಾನು ಹಿಂಗಾದೆ, ನಾನು ಓದಿದೆ, ನನಗೆ ವಿದ್ಯೆ ಹತ್ತಲಿಲ್ಲ, ನಾನು ಬಡವ, ನಾನು ನಮ್ಮ ಮನೆಯವರು ಕೆಲಸ ಮಾಡೋದು, ಮದುವೆ ಆದೆ, ಈ ಥರ ಆದೆ, ನನಗೆ ಅನಿವಾರ್ಯವಾಗಿ ಶೇಂಗಾ ಮಾರೋದು, ಶೇಂಗಾದಲ್ಲಿ ನಮಗೆ ಒಳ್ಳೆ ಹಣ ಬರ್ತದೆ, ಇದರಿಂದಲೇ ಜೀವನ ಮಾಡ್ತಿದ್ದೀನಿ, ಏನೋ ಬಡತನ, ಯಾವುದೋ ಒಂದು ಕೆಲಸ ಮಾಡ್ತಿದ್ದೀನಿ ಅಂತ ತನ್ನ ಪ್ರಭಾವವನ್ನು ಎಲ್ಲ ವಿವರವನ್ನು ಹೇಳ್ತಾನೆ. ಇವರ ವಿವರಗಳನ್ನೆಲ್ಲ ಹೇಳ್ತಾರೆ. ಗೆಳೆಯರಿಬ್ಬರು ಗಾಡಿ ಬರುವ ತನಕ ಮಾತನಾಡಿದೆವು. ಗಾಡಿ ಅಂದ್ರೆ ಎತ್ತಿ ಗಾಡಿ ಅಲ್ಲ, ರೈಲ್ವೆ ಗಾಡಿ, ಪ್ಯಾಸೆಂಜರ್ ಗಾಡಿ ಬರೋ ತನಕ ಮಾತಾಡ್ತಾರೆ. ಎಲ್ಲೂ ಕೆಲಸ ಸಿಗದಾಗ ಈ ಶೇಂಗಾ ಮಾರುವ ದಂಧ ಮಾಡುತ್ತಿರುವುದಾಗಿ, ದಂಧ ಕೆಲಸ ಅಂತ. ದಂಧ ಕೆಲಸ, ಎಲ್ಲೂ ಕೆಲಸ ಸಿಗದೆ ಇದ್ದಾಗ ಶೇಂಗಾಕಾಯಿ ಮಾರಕ್ಕೆ ಹೋಗ್ತಾ ಇದ್ರು ಸ್ನೇಹಿತ. ಎಲ್ಲೂ ಕೆಲಸ ಸಿಗ್ಲಿಲ್ಲ ಅಂತೀವಿ, ಅನಿವಾರ್ಯವಾಗಿ ಶೇಂಗಾ ಮಾರಕ್ಕೆ ಹೋಗ್ತಾನೆ. ದಿನಕ್ಕೆ 50-60 ರೂಪಾಯಿ ಬರುವುದಾಗಿ ತಿಳಿಸಿದನು. ಒಂದು ದಿನದ ಇವನ ಆದಾಯ 50-60 ರೂಪಾಯಿ, 50-60 ರೂಪಾಯಿ ಬರುವುದಾಗಿ ತಿಳಿಸಿದನು. ತನ್ನ ಹೆಂಡಿರು, ಮಕ್ಕಳ, ಬಂಧು ಬಳಗದವರ ವಿವರ ನೀಡುತ್ತಿದ್ದಂತೆ ಗಾಡಿ ಬಂತು. ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ವಿವರವನ್ನು ಕೊಡ್ತಾನೆ. 50-60 ರೂಪಾಯಿ ಸಿಗುತ್ತಪ್ಪ ನನಗೆ ಮಾರಿದ್ರೆ, ಅದರಲ್ಲೇ ಜೀವನ ನಡೀತಿದೆ ಅಂತ ಹೇಳ್ತಿರ್ತಾನೆ. ತನ್ನ ಹೆಂಡಿರು, ಮಕ್ಕಳು, ಬಂಧು ಬಳಗದವರ ವಿವರ ನೀಡುತ್ತಿದ್ದಂತೆ ಗಾಡಿ ಬಂತು. ನಾನು ಗಡಬಡಿಸಿ ಎದ್ದು ಗಾಡಿ ಹತ್ತಿದೆ. ಅವನು ಗಾಡಿಯೊಳಗೆ ಶೇಂಗಾ ಮಾರುತ್ತಾ ನಡೆದನು. ಅವ್ರಿಗೆ ಯಾವ ಟಿಕೆಟ್ ಇರಲ್ಲ. ಮಂಡಕ್ಕಿ ಮಾರೋರಿಗೆ, ವಡೆ ಮಾರೋರಿಗೆ, ಕಾಫಿ ಟೀ ಮಾರೋರಿಗೆ, ಶೇಂಗಾ ಮಾರೋರಿಗೆ ಯಾವ ಇದು ಇರೋದಿಲ್ಲ. ಸಾಕ್ತಾ ಇರ್ತಾನೆ, ಶೇಂಗಾ ಮಾರ್ಕೆ ಅಂತ ಅವನು ಹೋಗ್ತಾನೆ, ಇವರು ಹೋಗಿ ಗಾಡಿ ಕುತ್ಕೊಂತಾರೆ. 5 ನಿಮಿಷ ನಿಂತು ಗಾಡಿ ಹೊರಟಿತು. 5 ನಿಮಿಷ ನಿಂತ್ಕೊಳ್ಳುತ್ತೆ, ಜಂಕ್ಷನ್ ಪ್ಲೇಸ್ ಅನ್ಸುತ್ತೆ, ಅಲ್ಲಿ ನಿಂತ್ಕೊಂಡು ಆನಂತರ ಹೋಗ್ತದೆ. ಹಿರೇನಂದೂರು, ಮರತೂರುಗಳಿಗೆ 2 ನಿಮಿಷ ನಿಂತು 12 ಮಧ್ಯರಾತ್ರಿ ಹೊತ್ತಿಗೆ ಗಾಡಿ ಶಹಾಬಾದಿಗೆ ಬಂದು ನಿಲ್ಲುತ್ತಿದ್ದಂತೆ ಶಹಾಬಾದಿಗೆ ಹಿರೇನಂದೂರು, ಮರತೂರುಗಳನ್ನು ದಾಟಿಕೊಂಡು ಹೋಯ್ತು. 12 ಗಂಟೆ ಮಧ್ಯರಾತ್ರಿ ಹೊತ್ತಿಗೆ ಗಾಡಿ ರಾತ್ರಿ 12
11 ಗಂಟೆಗೆ ಬಂತು, 1 ಗಂಟೆಗೆ ಹೋಗಿದೆ ಶಾಬಾದಿಗೆ. ಅಲ್ಲೋ ನಿಂತ್ಕಂತಂತೆ ಶಾಬಾದಿನಲ್ಲಿ ಮಳೆ ಅಂದ್ರೆ ಮಳೆ. ಅದನ್ನು ಯಾವ ರೀತಿ ವರ್ಣಿಸ್ತಾರೆ ಲೇಖಕರು ಬಹಳ ಚೆನ್ನಾಗಿ ಹೇಳ್ತಾರೆ. ಬಂದು ನಿಲ್ಲುತ್ತಿದ್ದಂತೆ ಆಕಾಶಕ್ಕೆ ತೂತು ಬಿದ್ದಂತೆ ಮಳೆ ಧೋ ಧೋ ಎಂದು ಸುರಿದು ಭೂಮಿಗೆ ಭೂಮಿ ನೀರು ನೀರು ಮಾಡಿತು. ಸುರ್ತಾ ಸುರಿದ್ಬಿಡ್ತು. ದಟ್ಟವಾದ ಮೋಡ ಇತ್ತೇನ ಅದು. ಅವತ್ತು ರಾತ್ರಿ 12 ಗಂಟೆಗೆ ಇವ್ರು ಹೋಗ್ತಾರೆ. ಮಳೆ ಅಂದ್ರೆ ಮಳೆ ಸುರ್ತಾ ಸುರಿದ್ಬಿಡ್ತಂತೆ. ಮಳೆಯ ಪೆಟ್ಟಿಗೆ ಹೊರಗಡೆ ನಿಂತಿದ್ದ ಕುಳಿತಿದ್ದ ಮಲಗಿದ್ದ ಜನವೆಲ್ಲ ಎದ್ದು ಬಂದು ಸ್ಟೇಷನ್ ತುಂಬಾ ಇರುವವರೆಗೆ ಸ್ಥಳವಿಲ್ಲದಷ್ಟು ಸೇರಿಕೊಂಡಿತು. ಜೋರ ಮಳೆ ಹೊಡೆದ ತಕ್ಷಣ ಕಲ್ ಮೇಲೆ, ಮರದ ಕೆಳಗೆ, ಪ್ಲಾಟ್ಫಾರ್ಮ್ ಮೇಲೆ ಅಲ್ಲಿ ಇಲ್ಲಿ ತೂಗಿಸ್ತಿದ್ದರು, ಕುತ್ಕೊಂಡರು, ಮಲಗಿದರು, ಎಲ್ಲ ಲಗೇಜ್ ಕುತ್ಕೊಂಡು ಓಡಿ ಬಂದು ರೈಲ್ವೆ ಸ್ಟೇಷನ್ ಹತ್ರ ಕಾಲಿಡಕ್ ಜಾಗಿಲ್ಲ, ಅಷ್ಟು ಎಲ್ಲ ತುಂಬ್ಕೊಂಬಿಟ್ರು. ಮಳೆ ಬಂತ. ಮಳೆ ಇದ್ದಿದ್ರೆ ಒಳ್ಳೆ ಆರಾಮಾಗಿ ಗಾಡಿ ಬೆಳಕು ಇರ್ತಿತ್ತು. ರೈಲ್ ಎಷ್ಟುದ್ದ ಇದೆಯೋ ಅದು ಅಷ್ಟುದ್ದನು ಪ್ಲಾಟ್ಫಾರ್ಮ್ ಮೇಲೆ ಚೇರ್ಗಳನ್ನ ಹಾಕಿರ್ತಾರೆ, ಕುತ್ಕೊಂಡು ಆರಾಮಾಗಿ ಕುತ್ಕೊಂಡವ್ರು. ಮಳೆ ಬಂದ ತಕ್ಷಣ ಎಲ್ಲೆಲ್ಲಿದ್ದಾರೋ ಎಲ್ಲ ಓಡಿ ಬಂದು ತಮ್ಮ ಲಗೇಜ್ಗಳನ್ನೆಲ್ಲ ತಗೊಂಡ್ಬಂದು ಸ್ಟೇಷನ್ ಹತ್ರ ಬಂದು ಸೇರ್ಕೊಂತಾರೆ. ಮಳೆ ನಿಂತಿತ್ತು, ಜನ ಮಲ್ಕೊಂಡಿತ್ತು, ವಾಚ್ ನೋಡಿಕೊಂಡೆ 1 ಆಗುತ್ತಿತ್ತು. ಮನೆ ಬಿಟ್ಟಾಗ 9 ಗಂಟೆ, ಊಟ ಮಾಡಿ ಬಸ್ ಹತ್ತಾಗ 10 ಗಂಟೆ, ಶೇಂಗಾದವ್ರನ್ನು ಮಾತಾಡಿ ಟ್ರೈನ್ ಹತ್ತಿದ್ದು 11 ಗಂಟೆ, ಶಾಬಾದಿ ಬಂದು 12 ಗಂಟೆ. ಈಗ ಸ್ಟೇಷನ್ ಅಲ್ಲಿ ಮಳೆ ಬಿಟ್ಮೇಲೆ ಹೊರಟಂತ ಸಂದರ್ಭದಲ್ಲಿ ನೋಡ್ತಾರೆ ರಾತ್ರಿ 1 ಆಗಿತ್ತು. ವಾಚ್ ನೋಡಿಕೊಂಡೆ 1 ಆಗುತ್ತಿತ್ತು. ಬೆಳಗಾಗಲು ಇನ್ನೂ 5 ತಾಸು. 5 ಗಂಟೆಗೆ ಮುಂಜಾನೆ ಅಂತ ನಾವು ಕರಿತೀವಿ. ಇನ್ನೂ 5 ಗಂಟೆ ಟೈಮ್ ಇದೆ. ಅಲ್ಲಿ ತನಕ ಏನು ಮಾಡುವುದು, ಹೇಗೆ ಹೊತ್ತು ಕಳೆಯುವುದು ಎಂದಾಗ ನಾನು ಓದಿದ ಹೈಸ್ಕೂಲ್ ನೆನಪಾಯಿತು. ಏನ್ ಮಾಡೋದು, ಬೆಳಗಿನ ಜಾವ ತನಕ ರಾತ್ರಿ 1 ಗಂಟೆ ಆಗಿದೆ, ಬೆಳಗಿನ ಜಾವ 5 ಗಂಟೆ ತನಕ ಏನ್ ಮಾಡೋದು ನಾನು ಅಂತ ಯೋಚನೆ ಮಾಡ್ತಾರೆ. ಅವಾಗ ಅಲ್ಲೇ ಒಂದು ಸ್ಕೂಲ್ ಇರ್ತದೆ ರೈಲ್ವೆ ಸ್ಟೇಷನ್ ಹತ್ರ. ಇವರು ಓದಿದಂತ ಹೈಸ್ಕೂಲು ಅದು ನೆನಪಾಗ್ತದೆ. ನಾವು ಹೈಸ್ಕೂಲು ನೆನಪಾಯಿತು. 5 ನಿಮಿಷದಲ್ಲಿ ಹೋಗುತ್ತೇನೆ. ವರಾಂಡದಲ್ಲಿ ಸಾಕಷ್ಟು ಜಾಗ ಇರುವುದು. ಮಲಗಿದರಾಯಿತು. ಅಲ್ಲಿ ಜಾಗ ಇತ್ತಂತೆ ಹೈಸ್ಕೂಲ್ ಹತ್ರ. ಕಟ್ಟುಗಳು ಇರ್ತಾವೆಲ್ಲ ಸ್ಕೂಲ್ ಹತ್ರ, ಗೌರ್ಮೆಂಟ್ ಸ್ಕೂಲು, ಅಲ್ಲೆಲ್ಲ ಕಟ್ಟುಗಳಿತ್ತು. ಅಲ್ಲಿ ಹೋದ್ರಾಯ್ತು ಅಂತ ಹೋದ್ರು. ವರಾಂಡದಲ್ಲಿ ಮಲಗಿದರಾಯಿತು. ಒಬ್ಬ ಚಪರಾಸಿ ಇರುವನು. ನಾನು ಹಳೆಯ ವಿದ್ಯಾರ್ಥಿ ಅಂದರೆ ಬಿಡುವನು ಎಂದು ನಿರ್ಧರಿಸಿ ಆ ಕಡೆ ಹೊರಟೆ. ಹೈಸ್ಕೂಲ್ ಕಟ್ಟೆ ಮೇಲೆ ಮಲಗಿಕೊಂಡು ಬೆಳಗ್ಗೆ ತನಕ 5 ಗಂಟೆ. ಯಾಕಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಇರಕ್ಕಾಗಲ್ಲ, ಕಳ್ತನಗಳು ಆಗ್ತಾವಲ್ಲ. ಲಗೇಜ್ಗಳನ್ನೆಲ್ಲ ಇಟ್ಕೊಂಡು ಏನಾರ ವಸ್ತುಗಳನ್ನು ಇಟ್ಕೊಂಡು ಮಲಗಿದ್ರೆ ಕಳ್ತನೂ ಜಾಸ್ತಿ. ಜನ ಇರುವ ಹತ್ರ ಬಹಳ ಹುಷಾರಾಗಿರ್ಬೇಕು. ಬಸ್ ಸ್ಟ್ಯಾಂಡ್ಗಳಲ್ಲಿ ಕಳ್ತನ, ರೈಲ್ವೆ ಸ್ಟೇಷನ್ಗಳಲ್ಲಿ ಕಳ್ತನ ಆಗ್ತದೆ. ಅಲ್ಲೇ ಸ್ಟೇಷನ್ ಹತ್ರನೇ ಇರಕ್ಕಾಗಲ್ಲ. ಹಾಗಾಗಿ ಸ್ಟೇಷನ್ ಹತ್ರ ರೈಲ್ ಇಳಿದ ತಕ್ಷಣ ಮತ್ತೆ ಬೇರೆ ರೈಲಿಗೆ ಹೋಗುವಂತವ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಅಲ್ಲಿ ಉಳ್ಕೊಳ್ಳೋದು ಕಡಿಮೆ, ಕಾಯೋರ ಸಂಖ್ಯೆ ಜಾಸ್ತಿ ಟ್ರೈನಿಗೆ. ಇವ್ರೇನ್ ಮಾಡ್ತಾರೆ, ವಾಕ್ ಮಾಡ್ಕೊಂತಾರೆ. 1 ಗಂಟೆ ಆಗುತ್ತೆ. ಹಂಗಾರೆ 5 ಗಂಟೆ ತನಕ ಏನ್ ಮಾಡೋದು, ಇಲ್ಲೇ ಹೈಸ್ಕೂಲ್ ಇದೆಯಲ್ಲ ನಾವು ಓದಿದ್ದು, ಅಲ್ಲಿ ಹೋಗಿ ಮಲ್ಕೊಂಡ್ರೆ ಆಯ್ತು ಅಂತ ಹೋಗ್ತಾರೆ. ಅಲ್ಲಿ ಒಬ್ಬ ಚಪರಾಸಿ ಇರ್ತಾನೆ. ನಾನು ಇದೇ ಸ್ಕೂಲಾಗೆ ಓದಿದ್ದು, ದಯಮಾಡಿ ನನಗೆ ಅವಕಾಶ ಕೊಡ್ರಿ ಇಲ್ಲಿ ನಾನು ಮಲ್ಕೊಳಕ್ಕೆ ಅಂತ ಕೇಳ್ತಾನೆ. ಆವಾಗ ಇವ್ರೇನ್ ಮಾಡ್ತಾರೆ, ಅಲ್ಲಿ ಹೋಗಿ ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ಬರುವುದರೊಳಗಾಗಿ ಶಾಲೆಯ ವರಾಂಡದಲ್ಲಿ ಚಪರಾಸಿ ಒಬ್ಬನೇ ಇದ್ದನು. ನಾನು ಹಳೆಯ ವಿದ್ಯಾರ್ಥಿ ಎಂದಾಗ ಮಲಗಲು ಅನುಕೂಲ ಮಾಡಿದನು. ಯಾರ್ಯಾರನ್ನು ಬಿಟ್ಕೊಳ್ಳೋದಿಲ್ಲ. ಈಗ ನಮ್ದೇ ಕಾಲೇಜ್ ಇದೆ, ಅಲ್ಲಿ ಗೇಟ್ ಕೀಪರ್ ಇರ್ತಾರೆ, ಬಯ್ಯ ಅವರು ಇರ್ತಾರೆ. ರಾತ್ರಿ ಯಾರು ಮಲಗಕ್ಕೆ ಅಂತ ಬಂದ್ರು ಬಿಡ್ತಾರೆ. ಇಲ್ಲೆಲ್ಲ ನಾನು ಯಾರನ್ನೂ ಬಿಡೋದಿಲ್ಲ. ಗೇಟ್ ಕೀಪರ್ಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಯಾರನ್ನೂ ಒಳ ಬಿಡೋದಿಲ್ಲ. ಯಾಕಂದ್ರೆ ಏನಾರ ಅನಾಹುತ ಮಾಡಿದ್ರೆ, ಇನ್ನೇನಾರ ಕದ್ರೆ ಏನಾರ ತೊಂದರೆ ಆಗ್ತದೆ. ಹಾಗಾಗಿ ಏನು ಮಾಡೋದಿಲ್ಲ, ಒಳ ಬಿಡೋದಿಲ್ಲ. ಆದ್ರೆ ಇವರು ನಾನು ಹಳೆಯ ವಿದ್ಯಾರ್ಥಿ ಅಂತ ಹೇಳಿದ ತಕ್ಷಣ ಮಲಗಲು ಅವಕಾಶ ಕೊಡ್ತಾನೆ. ಒಬ್ಬನೇ ಇದ್ದನು. ನಾನು ಹಳೆಯ ವಿದ್ಯಾರ್ಥಿ ಎಂದಾಗ ಮಲಗಲು ಅನುಕೂಲ ಮಾಡಿದನು. ನನ್ನ ಬ್ಯಾಗಿನಲ್ಲಿದ್ದ ಲುಂಗಿ ಹಾಸಿ ಅದೇ ಉಟ್ಟ ಬಟ್ಟೆಯ ಮೇಲೆ ಮಲಗಿದೆ. ಇವರು ಬ್ಯಾಗ್ನಲ್ಲಿ ಒಂದು ಲುಂಗಿ ಹಿಡ್ಕೊಂಡ್ ಬಂದಿರ್ತಾರೆ. ನೆಲ ಎಲ್ಲ ಕೊಳೆ ಆಗಿರುತ್ತೆ. ಯಾವ ಕಸ ಹೊಡೆದು ನೆಲ ಒರೆಸಿರ್ತಾರೋ ಏನೋ, ಆ ನೆಲದ ಮೇಲೆ ಲುಂಗಿಯನ್ನು ಹಾಸ್ಕೊಂಡು ಅದ್ರ ಮೇಲೆ ಮಲಗ್ತಾರೆ. ಕಾಲ ಹೆಂಗ್ ಬರುತ್ತೋ, ಪರಿಸ್ಥಿತಿ ಹೆಂಗಿರುತ್ತೋ ಹಂಗೆ ಹೋಗ್ತಿರ್ಬೇಕು. ಮನೆಯಲ್ಲಿ ಇವರು ದೊಡ್ಡ ಪ್ರಾಧ್ಯಾಪಕರು, ದೊಡ್ಡ ಮನೆ, ಬೇಕಾದಂತಹ ವೈಭವಯುತ ಜೀವನವನ್ನು ನಡೆಸುವಂತವ್ರು. ಹೊರಗೆ ಹೋದ್ರೆ, ಮನೆಯಿಂದ ಹೊರಗೆ ಹೋದ್ರೆ ನಾವು ಎಂಥ ಪರಿಸ್ಥಿತಿ ಸಿಕ್ಕಾಕೊಳ್ತೀವಿ ಗೊತ್ತಿಲ್ಲ.
ಎಲ್ಲ ವಸ್ತುಗಳನ್ನು ಮನೆಯಿಂದ ತಗೊಂಡೋಗಕ್ಕೆ ಬರಲ್ಲ. ಅವ್ರಿಗೆ ಮಳೆ ಬರುತ್ತೆ ಅಂತ ಕನಸು ಬಿದ್ದಿರಲ್ಲ ಛತ್ರಿ ತಗೊಂಡೋಗಕ್ಕೆ. ರಾತ್ರಿಯ 1 ಗಂಟೆಗೆ ಹೋಗುತ್ತೆ, ಮಲಗಕ್ಕೆ ಸ್ಥಳ ಇರಲ್ಲ ಅಂತ ಅವ್ರಿಗೆ ಕನಸು ಬಿದ್ದಿರೋದಿಲ್ಲ. ನಾವು ಹೆಂಗ್ ಬರ್ತದ ಪರಿಸ್ಥಿತಿ ಹಂಗೆ ಹೋಗ್ಬೇಕಾಗ್ತದೆ. ಲುಂಗಿಯನ್ನು ಹಾಸಿ ಅದ್ರ ಮೇಲೆ ಮಲಗಿಕೊಳ್ತಾರೆ. ಬ್ಯಾಗಿನಲ್ಲಿದ್ದ ಲುಂಗಿ ಹಾಸಿ ಅದೇ ಉಟ್ಟ ಬಟ್ಟೆಯ ಮೇಲೆ ಮಲಗಿದೆ. ಅರ್ಧ ತಾಸಾಯ್ತು ನಿದ್ದೆ ಇರ್ತಲಿಲ್ಲ. ಹೊರಗಡೆ ಬೇರೆ ಜಾಗ ಯಾವುದೋ ಸ್ಕೂಲ್ ಹತ್ರ ಮಲಗಿರ್ತಾರೆ. ಎಲ್ಲಿ ಮಲಗಿದ್ರು ನಿದ್ದೆ ಮಾಡೋಂಥ ಜನ ಇದ್ದಾರೆ ಕೆಲವರು. ಆದ್ರೆ ಕೆಲವರಿಗೆ ತಾವು ದಿನನಿತ್ಯ ಮಲಗುವಂತಹ ಸ್ಥಳಗಳನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋದ್ರೆ ನಿದ್ದೆನೇ ಬರೋದಿಲ್ಲ. ಆದ್ರೆ ಇವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಜಾಗ ಹೊಸದು, ನಿದ್ದೆ ಬರ್ತಾ ಇಲ್ಲ. ಅರ್ಧ ಗಂಟೆ ಆಯ್ತು, ಲುಂಗಿ ಹಾಸಿ ಅದೇ ಉಟ್ಟ ಬಟ್ಟೆಯ ಮೇಲೆ ಮಲಗಿದೆ. ಅರ್ಧ ತಾಸಾಯ್ತು ನಿದ್ದೆಯೇ ಹತ್ತಲಿಲ್ಲ. ತಣ್ಣನೆಯ ಗಾಳಿ ಹೊಚ್ಚಿಕೊಳ್ಳಲು ಏನೂ ಇರಲಿಲ್ಲ. ಕಣ್ಣಿಗೆ ನಿದ್ದೆ ಬರಲಿಲ್ಲ. ಎದ್ದು ಕುಳಿತೆ. ಮಳೆ ಬಂದಿದೆಯಲ್ಲ, ತಂಪಾಗಿರ್ತಕ್ಕಂಥ ಗಾಳಿ ಬೀಸ್ತಾ ಇದೆ. ಮಳೆ ಬಂದಿದ್ರಿಂದ ತಂಪಾಗಿರ್ತಕ್ಕಂಥ ಗಾಳಿ ಬೀಸ್ತಾ ಇದೆ. ಶೀತ ಆಗ್ತಿದೆ. ಶೀತಕ್ಕೆ ನಿದ್ದೆ ಬರಲ್ಲ. ನಮಗೆ ಜಾಸ್ತಿ ಬಿಸಿಲಿದ್ರು ದೇಹ ತಡ್ಕೊಳ್ಳಲ್ಲ, ಚಳಿ ಆದ್ರೂ ತಡ್ಕೊಳ್ಳಲ್ಲ. ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಈ ಶರೀರ, ಮಾನವನ ಶರೀರ. ಆ ತಣ್ಣನೆಯ ಗಾಳಿಗೆ ನಿದ್ದೆ ಬರ್ತಾ ಇಲ್ಲ. ಇವ್ರಿಗೆ ನಿದ್ದೆ ಬರ್ತದೆ. ತಣ್ಣನೆಯ ಗಾಳಿ ಹೊಚ್ಚಿಕೊಳ್ಳಲು ಏನೂ ಇರಲಿಲ್ಲ. ಒಂದು ರಗ್ಗ ಏನಾರ ಸ್ವಲ್ಪ ಒದಿಕೆ ಇದ್ದಿದ್ರೆ ಬೆಚ್ಚಗಾಗ್ತಿತ್ತು. ತಲೆ ಕಟ್ಕೊಳಕ್ಕೆ ಟೋಪಿನೋ ಏನಾರು ತಂದಿದ್ರೆ ಬೆಚ್ಚಗಿರ್ತಿತ್ತು ಕಿವಿ ಅವೆಲ್ಲ, ನಿದ್ದೆ ಬರೋದು. ಆದ್ರೆ ಇಲ್ಲಿ ಏನೂ ತಂದಿಲ್ಲ. ತಣ್ಣನೆ ಗಾಳಿಗೆ ನಿದ್ದೆ ಬರ್ತಾ ಇಲ್ಲ. ಎದ್ದು ಕುಳಿತು ಅಂಗಳದ ಕಡೆಗೆ ನೋಡಿದೆ. ಹಂಗೆ ಎದ್ದು ಕುತ್ಕೊಂತ ನಿದ್ದೆ ಬರಲ್ಲ. ಶಾಲೆ ಹೊತ್ಕೊಂಡು ಪಂಚೆ ಮೇಲೆ ಕುತ್ಕೊಂಡು ಸುತ್ತ ಆ ಸ್ಕೂಲನ್ನ ಎಲ್ಲ ನೋಡ್ತಾರೆ. ಅಲ್ಲೆಲ್ಲ ಓಡಾಡಿರ್ತಾರೆ, ಅಲ್ಲೆಲ್ಲ ಅಡ್ಡಾಡಿರ್ತಾರೆ. ಎಲ್ಲೆಲ್ಲಿ ಏನೇನು ಮಾಡಿದ್ದೆ ಎಲ್ಲ ನೆನಪು ಮಾಡ್ಕೊಂತಾರೆ. ಅಲ್ಲಿ ಆಟ ಆಡಿದ, ಅಲ್ಲಿ ಕಬಡ್ಡಿ, ಖೋ ಖೋ, ವಾಲಿಬಾಲ್, ಥ್ರೋಬಾಲ್, ಯಾವುದೋ ಬ್ಯಾಡ್ಮಿಂಟನ್ ಅಥವಾ ಇನ್ಯಾವುದೋ ಹುಡುಗರ ಜೊತೆ ಸ್ನೇಹಿತರ ಜೊತೆ ಆಡಿದಂಥ ಆಟ ನೆನಪಾಗ್ತದೆ. ಅಲ್ಲಿ ಆಟ ಆಡಿದ, ಹುಲ್ಲು ಕಿತ್ತಿದ, ಕೆಲವು ಗಿಡ ಹಾಕಿದ್ರೆ ಕೆಲವು ಹೂ ಕೀಳ್ತಾರೆ, ಎಲೆ ಕೀಳ್ತಾರೆ. ಅದು ಆ ವಯಸ್ಸಿನಲ್ಲಿ ಗೊತ್ತಾಗಲ್ಲ. ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತಾಗಲ್ಲ. ಚಿಕ್ಕ ಮಕ್ಕಳಿದ್ದಾಗ ಅವ್ರಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ಹೇಳ್ತಾ ಹೋಗ್ಬೇಕು ನಾವು. ಹಾಗಾಗಿ ಅಲ್ಲಿ ಹುಲ್ಲು ಕಿತ್ತಿದ, ಜೆಂಡ ಏರಿಸಿದ. ಜೆಂಡ ಅಂದ್ರೆ ಬಾವುಟ. ಜೆಂಡ ಏರಿಸಿದ. ಕ್ಲಾಸ್ಗಳಿಲ್ಲದಾಗ ಹೊರಗೆ ಬಿಸಿಲು ಕಾಸಲು ಕುಳಿತ. ಶನಿವಾರ ಮಾರ್ನಿಂಗ್ ಕ್ಲಾಸ್ಗೆ ಹೋದ್ರೆ ಹುಡುಗರೆಲ್ಲ ಬಿಸಿಲ ಕುತ್ಕೊಂಡಿರೋರು. ಸ್ಕೂಲ್ ಒಳಗೆ ಯಾರು ಕುತ್ಕೊಳ್ಳಲ್ಲ. ಬೆಲ್ ಆದ ತಕ್ಷಣ ಓಡ್ ಬಂದು ಪ್ರೇಯರ್ ಅಲ್ಲ, ಅದರಲ್ಲೂ ಬಿಸಿಲಲ್ಲಿ ನಿಂತ್ಕೊಂತಾರೆ ಕೆಲವರು. ಬಿಸಿಲು ಬೀಳೋ ಜಾಗದಲ್ಲಿ ಯಾವ್ದಾರ ಮರ ಇತ್ತು ನೆರಳು ಬೀಳುತ್ತೆ ಅಂದ್ರೆ ಚಳಿ ಆಗುತ್ತೆ ಅಂತ ಹೋಗಿ ಬಿಸಿಲಲ್ಲಿ ನಿಂತ್ಕೊಂತಾರೆ. ಅಂತಹ ಒಂದು ಮಕ್ಕಳು ಆಟವನ್ನು ಎಲ್ಲ ನೋಡಿದೀವಿ. ಯಾಕಂದ್ರೆ ನೀವು ಎಲ್ಲ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆಗಳಲ್ಲಿ ಓದಿದ್ವಿ, ಹೈಸ್ಕೂಲ್ಗಳಲ್ಲಿ ಓದಿದ್ವಿ, ಏನೇನು ಆಟ ಆಡಿದೀವಿ ಅನ್ನೋದು ನಿಮಗೂ ಗೊತ್ತಿದೆ. ಹಾಗಾಗಿ ಎಲ್ಲ ನೋಡ್ತಾ ಇರ್ತಾರೆ. ಆ ಹುಲ್ಲು ಕಿತ್ತಿದ, ಜೆಂಡ ಏರಿಸಿದ. ಕ್ಲಾಸ್ಗಳಿಲ್ಲದಾಗ ಹೊರಗೆ ಬಿಸಿಲು ಕಾಸಲು ಕುಳಿತ. ಒಂದೊಂದು ಸ್ಥಳಗಳನ್ನು ನೋಡುತ್ತಿದ್ದಂತೆ ನಾನು ಸಂಮೋಹನಕ್ಕೊಳಗಾದೆ. ಕ್ಲಾಸ್ಗಳಿದ್ದಾಗ ಬಿಸಿಲು ಕಾಸೋದು, ಕುತ್ಕೊಂಡು ಮಾತಾಡೋದು, ಎಲ್ಲ ನೆನಪಾಗ್ತಾ ಇತ್ತು ಅವ್ರಿಗೆ. ಇದೆಲ್ಲ ನೆನಪಾಗ್ತಾ ಇತ್ತು. ವಿದ್ಯಾರ್ಥಿಗಳೇ, ಈ ತರಗತಿಯಲ್ಲಿ ಇಲ್ಲಿವರೆಗೂ ಇರಲಿ. ನಾನು ಮತ್ತೊಮ್ಮೆ ಓದ್ತೀನಿ, ಸರಿಯಾಗಿ ನೋಡ್ಕೊಳ್ರಿ. ಆವತ್ತು ವಿಶ್ವವಿದ್ಯಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮವಿದ್ದುದರಿಂದ ಮನೆಗೆ ಬರಲು ರಾತ್ರಿ ಆಗಿತ್ತು. ಬರುವುದರೊಳಗಾಗಿ ಊರಿಂದ ಕೂಡಲೇ ಟೆಲಿಗ್ರಾಮ್ ಬಂತು. ಆದಿ ಕಾಯುತ್ತಿತ್ತು. ಅಣ್ಣನದು. ಯಾಕಾಗಿರಬೇಕೆಂದು ವಾಚ್ ನೋಡಿಕೊಂಡೆ. ಸಮಯ 9 ಆಗಿತ್ತು. ಸಂಜೆಯ ಉದ್ಯಾನ ಗಾಡಿ ಹೋಗಿತ್ತು. ರಾತ್ರಿ 11ಕ್ಕೆ ಪ್ಯಾಸೆಂಜರ್ ಇದೆ. ಹಿಡಿದು ಶಹಬಾದಿಗೆ ಹೋದರಾಯಿತೆಂದು ಮುಖ ತೊಳೆದು ಊಟಕ್ಕೆ ಕುಳಿತೆ. ಮನೆಯ ನಾಳಿನ ಕೆಲಸಗಳ ಕುರಿತು ಮನೆಯೊಡತಿಗೆ ತಿಳಿಸಿ ಬಟ್ಟೆ ಹಾಕಿಕೊಂಡೆ. ಬಸ್ಸು ನಿಲುಗಡೆ ಸ್ಥಾನಕ್ಕೆ ಬಂದು ನಿಂತೆ. ರೈಲ್ವೆ ಸ್ಟೇಷನ್ನಿಗೆ ಹೋಗುವ ಬಸ್ಸು ಬಂತು. ಸ್ಟೇಷನ್ನಿಗೆ ಬಂದಾಗ 10 ಆಗಿತ್ತು. ಗಾಡಿ ಬರಲು ಇನ್ನೊಂದು ತಾಸು. ಅಲ್ಲಿ ತನಕ ಏನು ಮಾಡುವುದೆಂದು ಹೋಗಿ ಹೊರಗಡೆಯ ಕಲ್ಲಿನ ಮೇಲೆ ಕುಳಿತೆ. ಆಗ ಶೇಂಗಾಕಾಯಿ ಮಾರುತ್ತಾ ಒಬ್ಬ ಬಂದನು.
ಅವನು ನನ್ನ ಹತ್ತಿರ ಬಂದು ಅಲ್ಲಿ ಸುತ್ತಮುತ್ತ ಕುಳಿತವರಿಗೆ ಶೇಂಗಾ ಮಾರುತ್ತಿರುವಾಗ ನಾನು 30 ವರ್ಷಗಳ ಹಿಂದೆ ಶಾಬಾದಿನಲ್ಲಿ ಅವನ ಜೊತೆ ಓದಿದ್ದರ ನೆನಪಾಯಿತು. ಕೂಡಲೇ ಗುರುತು ಹಿಡಿದು ಮಾತನಾಡಿಸಿದೆ. ಅವನು ಗುರುತು ಹಿಡಿದನು. ಶೇಂಗಾ ಮಾರುವುದನ್ನು ಬಿಟ್ಟುದಾಗಿ ತಿಳಿಸಿದನು. ತನ್ನ ಹೆಂಡಿರು ಮಕ್ಕಳು ಬಂಧು ಬಳಗದವರ ವಿವರ ನೀಡುತ್ತಿದ್ದಂತೆ ಗಾಡಿ ಬಂತು. ನಾನು ಗಡಬಡಿಸಿ ಎದ್ದು ಗಾಡಿ ಎತ್ತಿದೆ. ಅವನು ಗಾಡಿಯೊಳಗೆ ಶೇಂಗಾ ಮಾರುತ್ತಾ ನಡೆದನು. 5 ನಿಮಿಷ ನಿಂತು ಗಾಡಿ ಹೊರಟಿತು. ಹಿರೇನಂದೂರ ಮರದೂರುಗಳಿಗೆ 2 ನಿಮಿಷ ನಿಂತು 12ಕ್ಕೆ ಮಧ್ಯರಾತ್ರಿ ಹೊತ್ತಿಗೆ ಗಾಡಿ ಶಹಬಾದಿಗೆ ಬಂದು ನಿಲ್ಲುತ್ತಿದ್ದಂತೆ ಆಕಾಶಕ್ಕೆ ತೂತು ಬಿದ್ದಂತೆ ಮಳೆ ಧೋ 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 ಎಂದು ಸುರಿದು ಭೂಮಿ ನೀರು ಮಾಡಿತು. ಪರೀಕ್ಷೆಯಲ್ಲಿ ಬಹಳಷ್ಟು ಸಲ ಕೇಳಿದ್ದಾನೆ, ಶೇಂಗಾ ಮಾರುವವನ ದಿನದ ಆದಾಯ ಎಷ್ಟಿತ್ತು? ಪರೀಕ್ಷೆಯಲ್ಲಿ 1 ಅಂಕದ ಪ್ರಶ್ನೆಗಳಿಗೆ ಮುಖ್ಯವಾಗಿ ಕೇಳಿದ್ದಾನೆ. 50ರಿಂದ 60 ರೂಪಾಯಿ ಇತ್ತು. ವಿದ್ಯಾರ್ಥಿಗಳೇ, ಇದು ಬಹಳ ಹಿಂದೆ ಬರೆದಿರುವಂತಹ ಪಾಠ. 8-10 ವರ್ಷಗಳಾಗಿದ್ರು ಆಗಿರ್ಬೋದು. ಯಾಕೆಂದ್ರೆ ಇವತ್ತು ಒಂದು ದಿನದ ಕೂಲಿ ಅಂದ್ರೆ ಶೇಂಗಾದವ್ರದ್ದು ಯಾವ್ದಾರಾಗಲಿ 200-300 ರೂಪಾಯಿಗಳಿರ್ತದೆ ಕೂಲಿ. ಒಂದು ದಿನದ ಕೂಲಿ 350 ರೂಪಾಯಿ ಇದೆ. ಊಟ ತಿಂಡಿ ಎಲ್ಲ ಕೊಟ್ಟು 350 ರೂಪಾಯಿ ಕೂಲಿ ಇದೆ. ಎಲ್ಲ ಕೆಲಸದವ್ರು ಕಾರ್ಮಿಕ ಕೆಲಸ, ಗಾರೆ ಕೆಲಸ, ದಿನಗೂಲಿ ಕೆಲಸ ಮಾಡೋರನ್ನ 350 ಅಂತಾರೆ. 50-60 ರೂಪಾಯಿ. ಇದು 8-10 ವರ್ಷಗಳ ಹಿಂದಿನ ಮಾತಿರ್ಬೇಕು, ಬಹಳ ಹಿಂದಿಂದು. ಆದ್ರೂ ಪಠ್ಯದಲ್ಲಿ ಏನ್ ಕೊಟ್ಟಿದ್ದಾನ ಅದನ್ನೇ ನೈಜವಾಗಿ ಬರಿಬೇಕಾಗುತ್ತೆ ನಾವು. ಶೇಂಗಾ ಮಾರುವವನ ದಿನದ ಆದಾಯ ಎಷ್ಟು ಅಂತಂದ್ರೆ 50ರಿಂದ 60 ರೂಪಾಯಿ ಅಂತಲೇ ನಾವು ಬರಿಬೇಕು. ದಿನಕ್ಕೆ 50-60 ರೂಪಾಯಿ ಬರೋದು ಅಂತ ಹೇಳಿದ. 5 ನಿಮಿಷ ಧೋ ಧೋ ಎಂದು ಮಳೆ ಸುರಿಯಿತು. ಭೂಮಿಗೆ ನೀರಾಯಿತು. ಮಳೆಯ ಪೆಟ್ಟಿಗೆ ಹೊರಗಡೆ ಕುಳಿತಿದ್ದ ಮಲಗಿದ್ದ ಜನವೆಲ್ಲ ಎದ್ದು ಬಂದು ಸ್ಟೇಷನ್ ತುಂಬಾ ಇರುವವರೆಗೂ ಸ್ಥಳವಿಲ್ಲದಷ್ಟು ಸೇರಿಕೊಂಡರು. ಮಳೆ ನಿಂತಿತು. ಜನ ಮಲಕೊಂಡಿತು. ವಾಚ್ ನೋಡಿಕೊಂಡೆ ಒಂದಾಗುತ್ತಿತ್ತು. ಬೆಳಗಾಗಲು ಇನ್ನೂ 5 ತಾಸು. ಅಲ್ಲಿ ತನಕ ಏನು ಮಾಡುವುದು, ಹೇಗೆ ಹೊತ್ತು ಕಳೆಯುವುದು ಎಂದಾಗ ನಾನು ಓದಿದ ಹೈಸ್ಕೂಲ್ ನೆನಪಾಯಿತು. 5 ನಿಮಿಷದಲ್ಲಿ ಹೋಗುತ್ತೇನೆ. ವರಾಂಡದಲ್ಲಿ ಸಾಕಷ್ಟು ಜಾಗ ಇರುವುದು. ಮಲಗಿದರಾಯಿತು. ಒಬ್ಬ ಚಪರಾಸಿ ಇರುವನು. ನಾನು ಹಳೆಯ ವಿದ್ಯಾರ್ಥಿ ಎಂದರೆ ಬಿಡುವನು ಎಂದು ನಿರ್ಧರಿಸಿ ಆ ಕಡೆಗೆ ಹೊರಟೆ. ಬರುವುದರೊಳಗಾಗಿ ಶಾಲೆಯ ವರಾಂಡದಲ್ಲಿ ಚಪರಾಸಿ ಒಬ್ಬನೇ ಇದ್ದನು. ನಾನು ಹಳೆಯ ವಿದ್ಯಾರ್ಥಿ ಎಂದಾಗ ಮಲಗಲು ಅನುಕೂಲ ಮಾಡಿದನು. ನನ್ನ ಬ್ಯಾಗಿನಲ್ಲಿದ್ದ ಲುಂಗಿ ಹಾಸಿ ಅದೇ ಉಟ್ಟ ಬಟ್ಟೆಯ ಮೇಲೆ ಮಲಗಿದೆ. ಅರ್ಧ ತಾಸಾಯಿತು. ನಿದ್ದೆ ಇರುತ್ತಲಿಲ್ಲ. ತಣ್ಣನೆಯ ಗಾಳಿ, ಒಚ್ಚಿಕೊಳ್ಳಲು ಏನೂ ಇರಲಿಲ್ಲ. ಕಣ್ಣಿಗೆ ನಿದ್ದೆ ಬರಲಿಲ್ಲ. ಎದ್ದು ಕುಳಿತೆ. ಅಂಗಳದ ಕಡೆಗೆ ನೋಡಿದೆ. ಹಿಂದೆ ಇಲ್ಲಿ ಆಟ ಆಡಿದ, ಹುಲ್ಲು ಕಿತ್ತಿದ, ಜಂಡಾ ಏರಿಸಿದ, ಗ್ಲಾಸುಗಳಿಲ್ಲದಾಗ ಹೊರಗೆ ಬಿಸಿಲು ಕಾಯಿಸಿದ ಕಾಸಲು ಕುಳಿತ ಒಂದೊಂದು ಸ್ಥಳಗಳನ್ನು ನೋಡುತ್ತಿದ್ದಂತೆ ನಾನು ಸಂಮೋಹನಕ್ಕೊಳಗಾಗೋದು ಅಂದ್ರೆ ಮಂತ್ರಮುಗ್ಧರಾಗಲು. ಒಂದು ಕ್ಷಣ ಬಾಲ್ಯದ ಕಡೆಗೆ ಹೋಗ್ಬಿಟ್ರು. ಬಾಲ್ಯ ನೆನಪು ಹೆಂಗಿದೆ ಅನ್ನುವಂಥದ್ದನ್ನು. ವಿದ್ಯಾರ್ಥಿಗಳೇ, ಅಲ್ಲಿವರೆಗೂ ಇರಲಿ. ಮುಂದಿನ ತರಗತಿಯಲ್ಲಿ ನೋಡೋಣ. ನಾನು ಈಗ ನಿಮಗೆ ಮೊನ್ನೆ ನೀವೆಲ್ಲ ಒಂದು ಕಿರುಪರೀಕ್ಷೆ ಬರೆದ್ರೆ ಅವುಗಳ ಮೌಲ್ಯಮಾಪನವನ್ನು ನೋಡಿದೆ. ನಿಮ್ಮ ತಪ್ಪುಗಳೆಲ್ಲ ಗೊತ್ತಾಯಿತು. ಈ ಪ್ರಶ್ನೆ ಪತ್ರಿಕೆಯನ್ನ 1 ಅಂಕದ ಪ್ರಶ್ನೆಗಳನ್ನು ಈಗ ಬಿಡಿಸ್ತೀನಿ. ನೀವು ಸರಿ ಯಾವುದು ತಪ್ಪು ಯಾವುದು, ನಿಮ್ಮ ಅಂಕಗಳು ಎಷ್ಟು ಬರ್ಬೋದು ಅಂತ ನೀವೇ ಅಂದಾಜು ಮಾಡ್ಬೋದು. ಇದು ಕನ್ನಡ ಪತ್ರಿಕೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಅಂಗಾಧಿಪತಿ ಯಾರು ಅಂತ ಕೇಳಿದ್ವಿ. 1 ಅಂಕದ ಪ್ರಶ್ನೆಗಳನ್ನು 5 ಕೇಳಲಾಗಿತ್ತು. ಅಂಗಾಧಿಪತಿ ಯಾರು ಅಂತ. ಅಂಗಾಧಿಪತಿ ಯಾರಪ್ಪ ಅಂತಂದ್ರೆ ಕರ್ಣ. ಅಂಗಾಧಿಪತಿ ಯಾರಪ್ಪ ಅಂತಂದ್ರೆ ಕರ್ಣ. ನೂರಕ್ಕೆ 80ರಿಂದ 90ರಷ್ಟು ಜನ ಬರೆದಿದ್ದಾರೆ ಕರ್ಣ ಅಂತ. ಆದ್ರೂ ಇನ್ನೂ ಒಂದು 5ರಷ್ಟು ಜನ ಬರೆದಿಲ್ಲ, ತಪ್ಪು ಬರೆದಿದ್ದಾರೆ. ಅಂಗಾಧಿಪತಿ ಯಾರು ಅಂದ್ರೆ ಕರ್ಣ. ಗ್ರಾಮದ ಅಧಿದೇವತೆ ಯಾರು? ನಾಗಮ್ಮ. ಗ್ರಾಮದ ಅಧಿದೇವತೆ ಯಾರು ಅಂದ್ರೆ ನಾಗಮ್ಮ. ನೀವು ಮತ್ತೆ ವಸ್ತುರುಗರೆಲ್ಲ ದುರ್ಗಮ್ಮ ಅಂತ ಬರೋರು ಮಾರ್ಕ್ಸ್ ಸಿಗಲ್ಲ, ನಾಗಮ್ಮ. ಹಾಗಾಗಿ ಗ್ರಾಮದ ಅಧಿದೇವತೆ ಯಾರು? ನಾಗಮ್ಮ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ದ್ರೋಣಾಚಾರ್ಯರು.
ಚಕ್ರವ್ಯೂಹವನ್ನು ರಚಿಸಿದವನು ದ್ರೋಣಾಚಾರ್ಯ. ಗುರುಗಳಾಗಿರ್ತಕ್ಕಂತಹ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸ್ತಾರೆ. ನಾನು ತರಗತಿಯಲ್ಲಿ ಇದನ್ನು ತಿಳಿಸಿದೆ ನಿಮಗೆ. ಅಕ್ಕ ಮಹಾದೇವಿಯ ಅಂಕಿತ ಯಾವುದು? ಬಹಳ ಸುಲಭ ಇದೆ ಪ್ರಶ್ನೆ. ನೀವು ಪ್ರಾಥಮಿಕ ಶಾಲೆಯಿಂದ ಕಲ್ತಿರ್ತೀರ. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಅಲ್ಲಮ ಪ್ರಭುಗಳ ಅಂಕಿತ ನಾಮ ಗುಹೇಶ್ವರ. ಅಕ್ಕ ಮಹಾದೇವಿಯ ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. 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 ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು? ಇವರು ನಮ್ಮಂತೆ ಮನುಷ್ಯರು ಎನ್ನುವ ಮಾನವೀಯತೆ ಅವನಿಗೆ ಬಂತು. ಬೆಳಿಗ್ಗೆ 6 ಗಂಟೆ ಬಂದು ಆಸ್ಪತ್ರೆಯಲ್ಲಿ ನಿಂತಿರ್ತಾರೆ. ಎಷ್ಟೊತ್ತವರು 10 ಗಂಟೆ ತನಕ ಅಲ್ಲೇ ನಿಂತಿರ್ತಾರೆ. ಅವರು ನೋಡೋದಿಲ್ಲ. ಆವಾಗ ಡಾಕ್ಟ್ರಿಗೆ ಅನಿಸ್ತದೆ, ಇವರು ನಮ್ಮ ಎದುರು ನಿಂತಿರೋ ಮನುಷ್ಯರೇ, ಪಾಪ ಎಷ್ಟೋ ತನಕ ಕಾಯ್ತಾರೆ ಎನ್ನುವಂಥ ಮಾನವೀಯತೆ. ವೈದ್ಯಾಧಿಕಾರಿಯ ಜ್ಞಾಪಕಕ್ಕೆ ಬಂದದ್ದು ಏನು? ಇವರು ಮನುಷ್ಯರು ಎನ್ನುವ ಭಾವನೆ. ಇವರು ಮನುಷ್ಯರು ಎಂಬ ಭಾವನೆ. ನಮ್ಮ ಯಾವ ಜಿಲ್ಲೆಗಳು ರಾಜಕೀಯ ಕಣಜಗಳಾಗಿದ್ದಾವೆ? ಮಂಡ್ಯ, ಕೋಲಾರ, ತುಮಕೂರು, ಮೈಸೂರು. ನಮ್ಮ ಚಿತ್ರದುರ್ಗ ಹೇಳಿದ್ರು ಪರವಾಗಿಲ್ಲ. ಈಗ ಚಿತ್ರದುರ್ಗ ಅಡಿಕೆ ತೆಂಗಲ್ ಮುಂದಿದೆ. ಮೊದಲೆಲ್ಲ ರಾಗಿ ಹೆಚ್ಚಾಗಿ ಬೆಳೀತಿದ್ರು. ಮಂಡ್ಯ, ಮೈಸೂರು, ಕೋಲಾರ, ತುಮಕೂರು ಎನ್ನುವಂಥ ಮಾತು ಹೇಳಿದ್ರೆ ಸಾಕಾಯಿತು. ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೆಬರ ಯಾವ ರೀತಿ ಕಾಣ್ತಿತ್ತು? ಅಭಿಮನ್ಯು ರಣರಂಗದಲ್ಲಿ ಮಡಿದು ಬಿದ್ದಿದ್ನಲ್ಲ, ನೋಡಕ್ಕೆ ಹೆಂಗೆ ಕಾಣ್ತಾ ಇದ್ದ ಅಂತ ಯಾರು ಮಾತಿನ ಪ್ರಶ್ನೆ. 2 ಸಾಲ ಬರೆದ್ರೆ ಮುಗಿದೋಯ್ತು. ಅರೆ ಮುಚ್ಚಿದ ಕಣ್ಣು ಕಣ್ಮಲ, ಅರೆ ಮುಚ್ಚಿದ ಕಣ್ಮಲ, ಅರ್ಧ ಮುಚ್ಚಿದಂತಹ ಕಣ್ಣುಗಳು. ದವಡೆಯನ್ನು ಕಚ್ಚಿದ್ದಾನೆ, ಬಾಣಗಳಿಂದ ಜರ್ಜರಿತನಾಗಿದ್ದಾನೆ. ರಕ್ತದ ನದಿಯಲ್ಲಿ ಅಗ್ನಿ ತೆಗೆದಿದ್ದಾರೇನೋ ಅಂತ ಕಾಣ್ತಿದ್ದಾನೆ. ಬಹಳ ಸುಲಭ ಬರೀಬಹುದು. ಕರ್ಣನ ಜನ್ಮ ರಹಸ್ಯ ಯಾರು ಅರಿತಿದ್ದಾನೋ? ಸ್ವತಃ ದುರ್ಯೋಧನನಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು, ಕುಂತಿಗೆ ಗೊತ್ತು, ಸೂರ್ಯದೇವನಿಗೆ ಗೊತ್ತು, ಆ ನಂತರ ದಿವ್ಯಜ್ಞಾನಿ ಸಹದೇವನಿಗೆ ಗೊತ್ತು. ಇವನ್ನೆಲ್ಲರೂ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. 2 ಬರೆದ್ರೆ 1 ಮಾರ್ಕ್ಸ್ ಸಿಗುತ್ತೆ. ಅಷ್ಟನ್ನು ಬರೀಬೇಕು. ಇನ್ನೊಂದ್ಸಲ ಹೇಳ್ತೀನಿ. ಕರ್ಣನ ಜನ್ಮ ರಹಸ್ಯ ಯಾರು ಅರಿತಿದ್ದರು? ಕುಂತಿ, ಕೃಷ್ಣ, ಸೂರ್ಯದೇವ, ದುರ್ಯೋಧನ, ದಿವ್ಯಜ್ಞಾನಿ ಸಹದೇವ. ಇಷ್ಟು ಜನಕ್ಕೆ ಕರ್ಣನ ಜನ್ಮ ರಹಸ್ಯ ಗೊತ್ತಿತ್ತು. ಕಾಲು ಮತ್ತು ದೇಹವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಅಲ್ಲಮ ಪ್ರಭುಗಳು ಬಹಳ ಸುಲಭವಾಗಿ ಹೇಳಿದ್ದಾರೆ. ಕಾಲುಗಳನ್ನು ಚಕ್ರಕ್ಕೆ ಹೋಲಿಸಿದ್ದಾರೆ, ದೇಹವನ್ನು ಬಂಡಿಗೆ ಹೋಲಿಸಿದ್ದಾರೆ. ಇನ್ನ ಸಂದರ್ಭ, ಮನುಷ್ಯರು ಸಾಯದೆ ಕಲ್ಸತ್ತದ ಸುಮ್ಕಿರುಮಂತೆ ಇದನ್ನ ಕರೆಸಿದ್ದೇಗೌಡ ಹೇಳ್ತಾನೆ. ಬೆಸಗರಳ್ಳಿ ರಾಮಣ್ಣ ಬರೆದಿರುವಂತಹ ಗಾಂಧಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕರೆಸಿದ್ದೇಗೌಡ ತನ್ನ ಮಗಳಿಗೆ ಹೇಳ್ತಾನೆ. ಯಾವ ಸಂದರ್ಭದಲ್ಲಿ ಅಂದ್ರೆ, ಗಾಂಧಿ ಸತ್ತಂತಹ ಸಂದರ್ಭದಲ್ಲಿ ದುಃಖ ಪಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಹೇಳ್ತಾನೆ, ಅಳಬೇಡ್ರಿ, ಸಾವು ನೋವು ಸಹಜ, ಮನುಷ್ಯರು ಸತ್ತದ ಕಲ್ಸಾತದ ಸುಮ್ಕಿರುವಂತೆ ಸಮಾಧಾನ ಹೇಳ್ತಾನೆ. ಹಿರಿಯರು ಹೇಳ್ತಾನೆ. ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಇದು ರಾಗಿ ಮುದ್ದೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಚಾಹ ರಘುನಾಥ್ ಅವರು ಬರೆದಿದ್ದಾರೆ. ಸ್ವತಃ ಲೇಖಕರು ಹೇಳ್ತಾರೆ, ಕಾರ್ಮಿಕರು ಮುದ್ದೆಗೆ ಮುಗಿಬಿದ್ದಾಗ ಮುದ್ದೆಯನ್ನು ತಿನ್ನುವ ಚಿತ್ರಣವನ್ನ ಹೇಳ್ತಾರೆ. ಆ ಸಂದರ್ಭದಲ್ಲಿ 1 ಮುದ್ದೆ ಆದ ತಕ್ಷಣ 1 ಮುದ್ದೆ ಪ್ರತ್ಯಕ್ಷ ಆಗ್ತಿರುತ್ತೆ. ನೀ ಕ್ರಮ ವಿಪರ್ಯ ಮಾಡುವುದೇ ದುರ್ಯೋಧನನ ವಿಲಾಪ. ರನ್ನನು ಬರೆದಿರುವ ದುರ್ಯೋಧನನ ವಿಲಾಪದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನ ದುರ್ಯೋಧನ ಹೇಳ್ತಾನೆ. ತನ್ನ ಮಗ ಲಕ್ಷಣ ಕುಮಾರ ಮಡಿದಂತಹ ಸಂದರ್ಭದಲ್ಲಿ ಜಲಾಂಜಲಿಯನ್ನ ನೀನು ನನಗೆ ಅರ್ಪಿಸ್ಬೇಕು, ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ, ಕ್ರಮ ವಿಪರ್ಯೆಯನ್ನ ಮಾಡಿದ್ದೀಯ ಅಂತ. ಇನ್ನು 1 ಅಂಕದ ನೋಡೋದಾದ್ರೆ, ಇನ್ನು 4 ಅಂಕದ ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು, ನೀವು ಆಲೋಚನೆ ಮಾಡಿ ಬರೆಯುವಂಥದ್ದು. ಇನ್ನು ಭಾವಾರ್ಥ ಇದೆ. ನಾನು ತರಗತಿಯಲ್ಲೆಲ್ಲ ಬಹಳ ಸರಳವಾಗಿ ಹೇಳಿಸಿದ್ದೀನಿ, ಅದನ್ನ ಬರಿಬೇಕು. ಇನ್ನು ಭಾಷಾಭ್ಯಾಸ ನೋಡೋದಾದ್ರೆ, ಅರ್ಥ ಬರೀರಿ. ಮೊನೆ ಅಂದ್ರೆ ತುದಿ ಅಂತ, ಮೊನೆ ಅಂದ್ರೆ ತುದಿ ಅಂತ, ಸುದೆ ಅಂದ್ರೆ ಹಾಲು ಅಂತ.
ಬಹಳಷ್ಟು ಜನ ಬರದಿಲ್ಲ. ಮೊನೆ ಅಂದ್ರೆ ತುದಿ ಅಂತ, ಸುದೆ ಅಂದ್ರೆ ಹಾಲು ಅಂತ. ವಿರುದ್ಧ ಪದ ಬರೆಯಿರಿ. ಆರೋಗ್ಯ, ಅನಾರೋಗ್ಯ. ಕನಸು, ನನಸು. ಕನಸು, ನನಸು. ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ನೀವು ಸಾಕಷ್ಟು ಗಾದೆಗಳನ್ನು ಓದಿದ್ದೀರ, ಬರೆದಿರ್ತೀರ. ಇದು ಬಹಳ ಹಳೆಯದು. ಮಕ್ಕಳು ಚಿಕ್ಕವರಾಗಿದ್ದಾಗ ಹೆಂಗ್ ಬೇಕಾದ್ರೂ ತಿದ್ದಬಹುದು. ಮಣ್ಣು ಹಸಿಯಾಗಿದ್ದಾಗ ಹೆಂಗ್ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಒಣಗಿದ್ಮೇಲೆ ಮಾಡಕ್ ಬರಲ್ಲ. ಮಕ್ಕಳು ದೊಡ್ಡವರಾದ್ಮೇಲೆ ತಿದ್ದಕ್ಕಾಗಲ್ಲ. ಬಾಲ್ಯದಲ್ಲಿ ಅವರಿಗೆ ಒಳ್ಳೆಯತನವನ್ನು, ರೀತಿ ನೀತಿ, ಆಚಾರ ವಿಚಾರ, ಸಂಸ್ಕೃತಿ, ಸಹನೆ, ತಾಳ್ಮೆ, ಕರುಣೆ ಎಲ್ಲವನ್ನು ಬೆಳೆಸ್ಬೇಕು ನಾವು ಅನ್ನುವಂಥದ್ದು. ಇಷ್ಟು ಪ್ರಶ್ನೆ ಪತ್ರಿಕೆಯ ಉತ್ತರ. ಮುಂದಿನ ತರಗತಿಯಲ್ಲಿ ಶಾಸ್ತ್ರೀಯ ಮಾಸ್ತರು ಮತ್ತವರ ಮಕ್ಕಳ ಮುಂದುವರಿದ ಭಾಗವನ್ನು ನೋಡೋಣ. ಇಲ್ಲಿವರೆಗೂ ಕೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು.